ಎಸ್ಪೆಷಲಿ ಸ್ಮಾರ್ಟ್ ಫೋನ್ ಇದೇನಾಗ್ತದೆ ಅಂದರೆ ಅವು ಸದುಪಯೋಗ ಮಾಡ್ಕೊಳ್ಳಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಅಭಿರುಚಿ ಇರ್ತದೆ. ಒಬ್ಬ ರೀಲ್ಸ್ ನೋಡ್ತಾ ಇರ್ತಾನೆ, ಒಬ್ಬ ಗೇಮ್ ಮಾಡ್ತಾ ಇರ್ತಾನೆ, ಒಬ್ಬ ಕ್ರಿಕೆಟ್ ನೋಡ್ತಾ ಇರ್ತಾನೆ, ಮತ್ತೊಬ್ಬ ಏನೋ ಸ್ಟೋರಿ ಕೇಳ್ತಾ ಇರ್ತಾನೆ. ಇದು ಓದೋ ಮಕ್ಕಳು ಕೂಡ ಭಾಳ ಕೆಟ್ಟ ಪರಿಣಾಮ ಬೀರ್ತದೆ. ಈ ಸಲ ಒಂದು ಆಲೋಚನೆ ಮಾಡಿದೆ, ಏನಾದರೂ ಮಾಡಿ ಬ್ಯಾನ್ ಮಾಡಬೇಕು ಅಂತೇಳಿ. ಬ್ಯಾನ್ ಮಾಡೋದು ಅಂದರೆ ಮಕ್ಕಳನ್ನ ಮನವೊಲಿಸಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ. ಆ ಮೊಬೈಲ್ ದುಷ್ಪರಿಣಾಮಗಳು ಏನೇನಾಗ್ತವೆ ಅಂತೇಳಿ ಮಕ್ಕಳು ಮತ್ತು ಪೋಷಕರ ಜೊತೆ ಮಾತಾಡಿದಾಗ ಎಲ್ಲ ಪೋಷಕರು ಪ್ರೀತಿಯಿಂದ ತುಂಬ ಖುಷಿಯಿಂದ ಒಪ್ಪಿಗೆ ಕೊಟ್ಟರು. ಸರ್, ಇವಾಗ ಪೋಷಕರು ಒಪ್ಪಿಗೆನ ಕೊಟ್ಟರು, ಆದರೆ ವಿದ್ಯಾರ್ಥಿಗಳು ಇದಕ್ಕೆ ಯಾವ ರೀತಿಯಾಗಿ ತಿರಸ್ಕಾರ ಮಾಡಿದ್ರು, ಕೊನೆಗೆ ಯಾವ ರೀತಿಯಾಗಿ ಒಪ್ಕೊಂಡ್ರು? ಅವ್ರಿಗೂ ಮನವರಿಕೆ ಮಾಡಿದ್ವಿ, ಕೌನ್ಸಿಲಿಂಗ್ ಮಾಡಿದ್ದೀವಿ, ಅವ್ರ ಅಪ್ಪ ಅಮ್ಮ ಜೊತೆ ಕೂರಿಸಿ ಮಾತಾಡಿದ್ದೀವಿ. ನೋಡ್ರಪ್ಪ, ಮೊಬೈಲ್ ಯಾವ್ಯಾವ ಕಾರಣಗಳಿಗೆ ಬೇಕು, ಈಗ ಅವ್ರೇನು ಹೇಳೋದು ನಮಗೆ ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಅಂತೇಳಿ. ಇವಾಗೆಲ್ಲ ಫಿಸಿಕಲಿ ಕ್ಲಾಸ್ ನಡೀತಾವಲ್ಲ, ಇವ್ರು ಕಾಲೇಜ್ಗೆ ಹೋಗ್ಬೇಕಲ್ಲ. ಆ ಕಾರಣಕ್ಕೆ ಆನ್ಲೈನ್ ಆಲ್ಮೋಸ್ಟ್ ಆಲ್ 99% ಆನ್ಲೈನ್ ಕ್ಲಾಸ್ ಮಾಡಲ್ಲ. ಕೆಲವರು ನೋಟ್ಸ್ ಕಳಿಸ್ತಾರೆ ಮತ್ತು ಬೇರೆ ಬೇರೆ ಕ್ವಶನ್ ಪೇಪರ್ ಕಳಿಸ್ತಾರೆ. ಫಸ್ಟು ಮೊಬೈಲ್ ಇಲ್ಲಾಂದರೆ ನನ್ನ ಕೈಲಿ ಇರೋಕೆ ಆಗ್ತಿರ್ಲಿಲ್ಲ. ಬರೀ ಎಡಿಟು, ವಿಡಿಯೋ, ರೀಲ್ಸು ಅಂತ ಇದೆ, ಅಲ್ಲೇ ಎಡಿಟ್ ಆಗಿಬಿಟ್ಟಿದೆ. ಇಲ್ಲಿ ನಮ್ಮಮ್ಮ ಕರ್ಕೊಬಂದು ಸೇರಿಸ್ದಾಗಿಂದ ಇವಾಗ ಒಂದು ಸ್ವಲ್ಪ ಓದೋದು ಬರೆಯೋದೆಲ್ಲ ಮಾಡ್ತಾಯಿದ್ದೀನಿ. ಅಂದರೆ ಒಪ್ಕೊಂಡ್ರೆ ನೀವು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ? ಹೌದೌದು, ಖಂಡಿತ. ಅಂದರೆ ನಮ್ಮ ಎಜುಕೇಷನ್ ಇರೋದ್ರಿಂದ ಈಗ ಮೊಬೈಲ್ ಅಷ್ಟು ಅವಶ್ಯಕತೆ ಏನಿಲ್ಲ. ಕೆಲವೊಬ್ರು ಎಲ್ಲೋ ಕಮ್ಮಿ ಯೂಸ್ ಮಾಡೋದು ಒಳ್ಳೆ ತನಕ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಆಲ್ಮೋಸ್ಟ್ 99% ಎಲ್ಲಾದರೂ ಅಂದರೆ ನೆಗೆಟಿವ್ ಆಗಿ ತಗೋತಾರೆ ಅದನ್ನ. ಹಾಗಾಗಿ ಮೊಬೈಲ್ ಅಷ್ಟು ಏನು ಎಮರ್ಜೆನ್ಸಿ ನೆಸೆಸರಿ ಅಂತ ನಮಗೇನಿಲ್ಲ. ಕಾಲೇಜ್ಗಳಲ್ಲಿ ಯಾವುದಾದ್ರೂ ನೋಟ್ಸ್ ಇರುತ್ತೆ, ಯಾವುದಾದ್ರೂ ಕ್ವಶನ್ ಪೇಪರ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ, ಸೊ ಅದನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಅಂಥ ಟೈಮಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಅದನ್ನು ನೋಡಬೇಕು? ಮೈಸೂರು ನಗರದ ಬಹುತೇಕ ಕಾಲೇಜುಗಳು ನಮ್ಮ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ದಾರೆ. ಅವರಿಗೆ ನನ್ನ ನಂಬರ್ ಕೊಟ್ಟಿದ್ವಿ ಆ ವಾಟ್ಸಪ್ ಗ್ರೂಪ್ಗೆ. ಆ ಕಾಲೇಜಲ್ಲಿ ಏನಾದ್ರು ನೀವು ಹೇಳಿದಾಗೆ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಬೇರೆ ಸಾಮಗ್ರಿಗಳು ಕಳಿಸಿದ್ರೆ ನನ್ನ ಮೊಬೈಲ್ಗೆ ಕಳಿಸ್ತಾರೆ. ನಾನು ಅದನ್ನು ಪ್ರಿಂಟ್ಔಟ್ ಮಾಡಿ ಕೊಡ್ತೀನಿ ಅವರಿಗೆ. ಹೊರಗಡೆ ಇದ್ದಾಗ ಮೊಬೈಲ್ ನೋಡ್ತಾ ಇದ್ವಿ, ಹಾಸ್ಟೆಲಿಗೆ ಬಂದಾಗ ಮೊಬೈಲ್ ನೋಡ್ತಾ ಇದ್ವಿ, ಗಲಾಟೆ ಆಯ್ತಿತ್ತು. ಅದರಿಂದ ವಾರ್ಡರ್ಸರು ಗಮನಿಸಿ ಮೊಬೈಲ್ ತರಬಾರ್ದು ಅಂತ ಪೇರೆಂಟ್ಸ್ಗೆಲ್ಲ ಕರೆಸಿ ಹೇಳಿ ಮೊಬೈಲಿಂದ ಓದೋಕ್ಕಾಗಲ್ಲ ಹುಡುಗರಿಗೆ ಅಂತ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ. ಕಾಲೇಜು ಮಕ್ಕಳು ಮೊಬೈಲ್ ಬಳಕೆಯನ್ನು ನಿಷೇಧ ಮಾಡೋದು ನಿಜವಾಗ್ಲೂ ಒಳ್ಳೆಯ ಸಂಗತಿ. ಇದು ನಿಜವಾಗ್ಲೂ ನಾವು ಮೆಚ್ಚುವಂಥದ್ದು. ಅದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ಕೆ ಪೋಷಕರೆಲ್ಲ ಸಹಕರಿಸ್ತೀವಿ. ಮೊಬೈಲ್ ಇದ್ದಾಗ ಏನಾಗುತ್ತೆ, ಒಬ್ಬರು ವೀಡಿಯೋ ನೋಡ್ತಾ ಇರ್ತಾನೆ, ಇನ್ನೊಬ್ಬ ಆನ್ಲೈನ್ ಗೇಮಿಂಗ್ ಆಡ್ತಾ ಇರ್ತಾನೆ. ಆ ಥರದ ವ್ಯವಸ್ಥೆಗಳಾಗುತ್ತೆ. ಅದ್ರ ಬದಲು ಇಲ್ಲಿದ್ದರೆ ಖಂಡಿತವಾಗಿಯೂ ಓದಿನ ಕಡೆ ಗಮನ ಕೊಟ್ಟು ಒಂದು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಸಾಧಿಸ್ತಾರೆ ಅಂತ ನಾನು ಹೇಳ್ತೀನಿ. ಓದೋದು ಒಂದು ಕಡೆ ಆದರೆ ಇವಾಗ ಮನೆಯಿಂದ ತುಂಬ ದೂರಗಳಿಂದ ಬಂದಿರ್ತಾರೆ. ಸೊ ಅಂಥವ್ರು ತಮ್ಮ ಪೇರೆಂಟ್ಸ್ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮಾತಾಡಬೇಕು ಸರ್? ಅವ್ರಿಗೇನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಮತ್ತೊಂದು ಆದರೆ ನಾವು ಪೋಷಕರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಮತ್ತು ಆ ಕಾಲೇಜು ಮುಗಿಸಿ ವಿದ್ಯಾರ್ಥಿಗಳಿಗೆ ಬಂದಾಗ ಮಕ್ಕಳು ನಮ್ಮ ಸಿಬ್ಬಂದಿಗಳಿಗೆ ಹೇಳಿದ್ದೀವಿ, ಅವ್ರು ಮಾತಾಡಿದ್ರೆ ಕೊಡ್ರಿ ಫೋನ್ ಅಂತೇಳಿ. ನಮ್ಮ ಸಿಬ್ಬಂದಿಗಳ ಫೋನ್ ಇಟ್ಕೊಂಡು ಅವ್ರ ಮನೆ ಜೊತೆ ಕಮ್ಯುನಿಕೇಟ್ ಮಾತಾಡ್ತಾರೆ. ಈಗ ಫೋನ್ ಬ್ಯಾನ್ ಮಾಡೋದ್ರಿಂದ ಒಳ್ಳೆ ಗುಡ್ ನ್ಯೂಸು. ಯಾಕಂದರೆ ಸ್ಟೂಡೆಂಟ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಫೋನ್ ಇಲ್ಲ ಅಂದರೆ ಚೆನ್ನಾಗಿ ಓದೋದ್ರ ಕಡೆ ಗಮನ ಕೊಡ್ತಾರೆ. ಅದು ಇದು ಎಲ್ಲ ಏನು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಈಗ ಇದಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಸರ್? 12 ಗಂಟೆ 1 ಗಂಟೆ ಮಧ್ಯರಾತ್ರಿ 1 ಗಂಟೆಗೆಲ್ಲ ಮಲಗ್ತಿದ್ರು. ಬೆಳಿಗ್ಗೆ ಹೇಳೋದು ಲೇಟ್ ಆಗ್ತಿತ್ತು. ಈಗ ತುಂಬ ಕಾಮಾಗಿರ್ತದೆ. ಮೊದಲೆಲ್ಲ ಗಲಾಟೆ ಇರ್ತಿತ್ತು ರೂಮ್ಗಳಲ್ಲಿ. ಎಲ್ಲ ಮೊಬೈಲ್ನ ಬಳಸ್ಕೊಳ್ಳೋದು, ಸಾಂಗ್ ಹಾಕೊಳ್ಳೋದು ಇದೆಲ್ಲ ಮಾಡ್ತಿದ್ರು. ಈಗ ತುಂಬ ಪೀಸ್ಫುಲ್ ಆಗಿರ್ತದೆ. ಎಲ್ಲ ಮಕ್ಕಳು ಓದ್ತಾ ಇದ್ದಾವೆ. ಬಹುತೇಕ ಮಕ್ಕಳು 98% ಮಕ್ಕಳು ಖುಷಿ ಪಟ್ಟಿದ್ದಾವೆ. ಇದರಿಂದ ಒಳ್ಳೆಯದಾಗಿದೆ ಸರ್ ಅಂತೇಳಿ ಒಪಿನಿಯನ್ ಇದೆ ನಮ್ಮ. ಇದಕ್ಕೆ ನಿಮ್ಮ ಪೋಷಕರೆಲ್ಲ ಒಪ್ಪಿಗೆ ಕೊಟ್ಟರೆ? ಈಗ ಅಂದರೆ ಅವರು ಊರ ಕಡೆ ಇರ್ತಾರೆ, ಅವ್ರ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ? ಅವ್ರಿಗೇನಿಲ್ಲ, ಅವ್ರಿಗೆ ತುಂಬ ಖುಷಿನೇ. ಯಾಕಂದರೆ ಮಕ್ಕಳು ಮೊಬೈಲಿಂದ ದೂರ ಇರ್ತಾರೆ, ಓದೋ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ತಾರೆ ಅನ್ನೋದು ನಂಬಿಕೆ ಅವ್ರಿಗೂ ಇದೆ. ಆ ನಂಬಿಕೆ ಮೇಲೆ ನಮ್ಮನ್ನು ಇಲ್ಲಿ ಕಳಿಸಿದರೆ ಆ ನಂಬಿಕೆ ಉಳಿಸ್ಕೊಳ್ಳೋದೇ ನಮ್ಮ ಕೆಲಸ ಅಂತ. ಒಳ್ಳೆ ರಿಸಲ್ಟ್ ಬಂದರೆ ನಮ್ಮ ಇಲಾಖೆಗೂ ಕೂಡ ಒಂದು ಹೆಸರು ಬರ್ತದೆ, ಅಪ್ಪ ಅಮ್ಮನಿಗೂ ಕೂಡ ಒಂದು ಹೆಸರು ಬರ್ತದೆ, ಕಾಲೇಜಿಗೂ ಒಂದು ಹೆಸರು ಬರ್ತದೆ. ಆ ಕಾರಣಕ್ಕೆ ನಾವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತ ದೃಷ್ಟಿಯಿಂದ ಇದನ್ನು ಬೇಡ ಅಂತೇಳಿ ಒಂದು ನಿರ್ಧಾರ ಮಾಡಿದ್ವಿ. ನಮ್ಮ ಮೈಸೂರಿನ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ಹೊಸ ನೀತಿಯನ್ನ ಜಾರಿಗೊಳಿಸಲಾಗಿದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಬಾಲಕರು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ನಿಲಯದಲ್ಲಿ ಮೊಬೈಲ್ ಅನ್ನ ಬಳಸುವಂತಿಲ್ಲ. ಇದಕ್ಕೆ ಸಾಕಷ್ಟು ಮಂದಿ ಒಪ್ಪಿಗೆಯನ್ನ ಸೂಚಿಸಿ, ಅಂದ್ರೆ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಷರತ್ತಿಗೆ ಒಪ್ಪಿಗೆಯನ್ನ ನೀಡಿ ತಮ್ಮ ಪೋಷಕರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ನೀಡಿದ್ದಾರೆ. ಇದರ ಕುರಿತು ವಾರ್ಡನ್ ಚಿಕ್ಕೀರಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಒಂದು ಹೊಸ ಕಾನ್ಸೆಪ್ಟ್ ನಿಮಗೆ ಯಾವ ಥರ ತಲೆಗೆ ಬಂತು ಸರ್? ಇವತ್ತಿನ ವರ್ತಮಾನದಲ್ಲಿ ನಾವು ನೋಡೋದಾದರೆ ಬಹುಶಃ ಈಗ ನಾವು ಸಾಮಾಜಿಕ ಜಾಲತಾಣಗಳನ್ನ ಹೆಚ್ಚು ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಚೀವ್ ಮಾಡಿದವರು ಇದ್ದಾರೆ, ಒಳ್ಳೆಯ ಸಾಧನೆ ಮಾಡಿದವರು ಇದ್ದಾರೆ. ಅದರಿಂದ ಬಹುತೇಕರು ಹಾಳಾಗ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿ ನಿಲಯಗಳಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಬರ್ತಾರೆ. ನಾವು ಉದಾಹರಣೆಗೆ ನಮ್ಮ ಹಾಸ್ಟೆಲ್ಗಿದು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ PUC ಬಾಲಕರ ವಿದ್ಯಾರ್ಥಿ ನಿಲಯ ಬೋಗಾದಿ. ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ವಹಣೆ ಮಾಡ್ತಾಯಿದ್ದೀವಿ. ನಮಗೆ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಗ್ರಾಮೀಣ ಹಿನ್ನೆಲೆಯ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ. ಇಲ್ಲೇನು ನಾನು ಹುದ್ದೆಗೆ ಬಂದು 2 ವರ್ಷ ಆಯಿತು ಈ ಹಾಸ್ಟೆಲ್ಗೆ ಬಂದು. ಇಲ್ಲಿ ಸುಮಾರು ಪ್ರತಿ ವರ್ಷ 400ರಿಂದ 500 ಮಕ್ಕಳು ಪ್ರವೇಶಾತಿಯನ್ನು ಪಡ್ಕೊಳ್ತಾರೆ.
ಈಗ ಏನಾಗಿದೆ ಮೊಬೈಲ್ ಬಳಕೆಯಿಂದ ನಮಗೆ ಅನುಕೂಲಗಳಿಗಿಂತ ಅನಾನುಕೂಲನೇ ಜಾಸ್ತಿ ಆಗಿದೆ. 2 ವರ್ಷ ಅದನ್ನು ನಾವು ಅನುಭವಿಸಿದ್ವಿ. ವಿದ್ಯಾರ್ಥಿಗಳು ಆನ್ಲೈನ್ ನೋಟ್ಸ್ ಕಳಿಸ್ತಾರೆ, ಬೇರೆ ಕ್ವಶನ್ ಪೇಪರ್ ಕಳಿಸ್ತಾರೆ, ಆನ್ಲೈನ್ ಕ್ಲಾಸ್ ನಡೆಸ್ತಾರೆ ಅಂತೇಳಿ ಪೇರೆಂಟ್ಸ್ಗೆ ದುಂಬಾಲು ಬಿದ್ದು ತುಂಬ ವ್ಯಾಲ್ಯೂಬಲ್ ಅಂದರೆ ಸುಮಾರು 20,000, 30,000, 40,000 ಮೌಲ್ಯದ ಮೊಬೈಲ್ಗಳನ್ನ ತರ್ತಾರೆ. ಈ ಮೊಬೈಲ್ಗಳು ಇವರು ಅದನ್ನು ಶೈಕ್ಷಣಿಕವಾಗಿ ಬಳಸ್ಕೊಳ್ಳೋದಕ್ಕಿಂತ ದುರುಪಯೋಗದ ಜಾಸ್ತಿ. ಯಾಕಂದರೆ ಈಗ ಆನ್ಲೈನ್ ಗೇಮ್ಗಳಿದ್ದಾವೆ, ಅವೆಲ್ಲವೂ ಸಮಾಜದಲ್ಲಿ ಗೊತ್ತಿದೆ ಏನೇನೋ ದುರುಪಯೋಗ ಆಗ್ತಿದೆ ಅಂಥೇಳಿ. ರೀಲ್ಸ್ ಮಾಡ್ತಕ್ಕಂಥದ್ದು ಮತ್ತು ಕ್ರಿಕೆಟ್ ನೋಡ್ತಕ್ಕಂಥದ್ದು, ಈ ಬೇರೆ ಬೇರೆ ಓದಿಗೆ ಪೂರಕವಾಗಿ ಬಳಸ್ಕೊಳ್ಳೋದಕ್ಕಿಂತ ಅದಕ್ಕೆ ನೆಗೆಟಿವ್ ಆಗಿ ಬಳಸ್ಕೊಳ್ತಕ್ಕಂಥ ಜಾಸ್ತಿ. ನಾವು 2 ವರ್ಷ ಇದನ್ನು ನೋಡಿ ಸ್ವಲ್ಪ ತುಂಬ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾಯಿತ್ತು. ವಿದ್ಯಾರ್ಥಿಗಳಿಗೆ ಒಂದು ರೂಮ್ಗೆ ನಮ್ಮಲ್ಲಿ 8 ಜನನ ಅಲಾಟ್ ಮಾಡ್ತೀವಿ. 8 ಜನ ವಿದ್ಯಾರ್ಥಿಗಳಿರ್ತಾರೆ. 8 ಜನ ವಿದ್ಯಾರ್ಥಿಗಳ ಹತ್ರನೂ ಮೊಬೈಲ್ ಇರ್ತದೆ, ಎಸ್ಪೆಷಲಿ ಸ್ಮಾರ್ಟ್ಫೋನು. ಇದೇನಾಗ್ತದೆ ಅಂದರೆ ಅವು ಸದುಪಯೋಗ ಮಾಡ್ಕೊಳ್ಳಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಅಭಿರುಚಿ ಇರ್ತದೆ. ಒಬ್ಬ ರೀಲ್ಸ್ ನೋಡ್ತಾ ಇರ್ತಾನೆ, ಒಬ್ಬ ಗೇಮ್ ಮಾಡ್ತಿರ್ತಾನೆ, ಒಬ್ಬ ಕ್ರಿಕೆಟ್ ನೋಡ್ತಾ ಇರ್ತಾನೆ, ಮತ್ತೊಬ್ಬ ಏನೋ ಸ್ಟೋರಿ ಕೇಳ್ತಾ ಇರ್ತಾನೆ. ಇದು ಓದೋ ಮಕ್ಕಳು ಕೂಡ ಭಾಳ ಕೆಟ್ಟ ಪರಿಣಾಮ ಬೀರ್ತದೆ. ಆ ಕಾರಣಕ್ಕೆ ಆಲೋಚನೆ ಮಾಡಿ ಈ ಸಲ ಒಂದು ಆಲೋಚನೆ ಮಾಡಿದೆ ನಾನು, ಇದು ಏನಾದರೂ ಮಾಡಿ ಬ್ಯಾನ್ ಮಾಡಬೇಕು ಅಂತೇಳಿ. ಬ್ಯಾನ್ ಮಾಡೋದು ಅಂದರೆ ಮಕ್ಕಳನ್ನ ಮನವೊಲಿಸಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ. ಕಳೆದ ವರ್ಷ ಏನು ಮಾಡ್ತಿದ್ವಿ ಅಂದರೆ ಪ್ರತಿ ಸಂಜೆ ನಾವು ಮೊಬೈಲ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಬೆಳಿಗ್ಗೆ ವಾಪಸ್ ಕೊಡೋ ಕೆಲಸ ಮಾಡ್ತಿದ್ವಿ. ಆದರೂ ಕೂಡ ಅವರು ಬೆಳಗಿನ ಟೈಮಲ್ಲೆಲ್ಲ ಬಳಸ್ತಿದ್ರು. ಅದು ನಮಗೆ ಫಲಿತಾಂಶದ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರಿತು. ಇಡೀ ಸ್ಟೇಟಲ್ಲೇ ಸ್ವಲ್ಪ ಫಲಿತಾಂಶ ಕಡಿಮೆ ಬಂದಿದೆ. ಆ ಕಾರಣಕ್ಕೆ ಇದನ್ನು ಹೆಂಗಾದರೂ ಮಾಡಿ ಸ್ವಲ್ಪ ಸಮಸ್ಯೆ ಬಗೆಹರಿಸ್ಬೇಕಂತ ಆಲೋಚನೆ ಮಾಡಿದಾಗ ನಾನು ಪ್ರವೇಶಾತಿ ಸಂದರ್ಭದಲ್ಲಿ ಕಡ್ಡಾಯವಾಗಿ ಪೋಷಕರನ್ನ ಕರೆಸ್ಕೊಂಡ್ವಿ. ನಮ್ಮ ಹಾಸ್ಟೆಲ್ಗೆ ಪೋಷಕರನ್ನ ಕರೆಸಿ ಅವರ ಮಕ್ಕಳ ಪ್ರೋಗ್ರೆಸ್ ಕಾರ್ಡ್ ಇಟ್ಕೊಂಡು ಆ ಮೊಬೈಲ್ ದುಷ್ಪರಿಣಾಮಗಳು ಏನೇನಾಗ್ತವೆ ಅಂತೇಳಿ ಮಕ್ಕಳು ಮತ್ತು ಪೋಷಕರ ಜೊತೆ ಮಾತಾಡಿದಾಗ ಎಲ್ಲ ಪೋಷಕರು ಪ್ರೀತಿಯಿಂದ ತುಂಬ ಖುಷಿಯಿಂದ ಒಪ್ಪಿಗೆ ಕೊಟ್ಟರು. ಖಂಡಿತ ಸರ್, ಇವಾಗ ಪೋಷಕರು ಒಪ್ಪಿಗೆನ ಕೊಟ್ಟರು, ಆದರೆ ವಿದ್ಯಾರ್ಥಿಗಳು ಇದಕ್ಕೆ ಯಾವ ರೀತಿಯಾಗಿ ತಿರಸ್ಕಾರ ಮಾಡಿದ್ರು, ಕೊನೆಗೆ ಯಾವ ರೀತಿಯಾಗಿ ಒಪ್ಕೊಂಡ್ರು? ತಿರಸ್ಕಾರ ಮಾಡಿಲ್ಲ. ಈಗ ಅವ್ರಿಗೂ ಮನವರಿಕೆ ಮಾಡಿದ್ವಿ, ಕೌನ್ಸಿಲಿಂಗ್ ಮಾಡಿದ್ದೀವಿ, ಅವ್ರ ಅಪ್ಪ ಅಮ್ಮ ಜೊತೆ ಕೂರಿಸಿ ಮಾತಾಡಿದ್ದೀವಿ. ನೋಡ್ರಪ್ಪ, ಮೊಬೈಲ್ ಯಾವ್ಯಾವ ಕಾರಣಗಳಿಗೆ ಬೇಕು. ಈಗ ಅವ್ರೇನು ಹೇಳೋದು, ನಮಗೆ ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಅಂತೇಳಿ. ಭೌತಿಕ ತರಗತಿಗಳು ನಡಿಬೇಕಾದ್ರೆ ಆನ್ಲೈನ್ ಕ್ಲಾಸ್ ಎಲ್ಲಿ ನಡೆಯುತ್ತೆ? ಕೋವಿಡ್ ಕಾರಣಕ್ಕಾಗಿ ಇವ್ರಿಗೆ ಮನೇಲಿ ಇರ್ತಿದ್ರು, ಕ್ಲಾಸ್ಗಳು ಇರ್ತಿರ್ಲಿಲ್ಲ, ಕಾಲೇಜುಗಳು ನಡೀತಿರ್ಲಿಲ್ಲ. ಆ ಕಾರಣಕ್ಕೆ ಆನ್ಲೈನ್ ಕ್ಲಾಸ್ ಅಂತಿತ್ತು. ಅವಾಗ ಇವ್ರಿಗೆ ಆನ್ಲೈನ್ ಕ್ಲಾಸ್ ನಡೆಸ್ತಿದ್ರು. ಇವಾಗೆಲ್ಲ ಫಿಸಿಕಲಿ ಕ್ಲಾಸ್ ನಡೀತಾವಲ್ಲ, ಇವ್ರು ಕಾಲೇಜ್ಗೆ ಹೋಗ್ಬೇಕಲ್ಲ. ಆ ಕಾರಣಕ್ಕೆ ಆನ್ಲೈನ್ ಆಲ್ಮೋಸ್ಟ್ ಆಲ್ 99% ಆನ್ಲೈನ್ ಕ್ಲಾಸ್ ಮಾಡಲ್ಲ. ಕೆಲವರು ನೋಟ್ಸ್ ಕಳಿಸ್ತಾರೆ ಮತ್ತು ಬೇರೆ ಬೇರೆ ಕ್ವಶನ್ ಪೇಪರ್ ಕಳಿಸ್ತಾರೆ ಅಂತ ಆನ್ಲೈನ್ ಕ್ಲಾಸ್ ನಡೆಯಲ್ಲ. ಆ ಕಾರಣಕ್ಕೆ ಇವರಿಗೆ ಮೊಬೈಲ್ ಬೇಡ ಅಂತ. ಓಕೆ ಸರ್, ಇವಾಗ ಕಾಲೇಜ್ಗಳಲ್ಲಿ ಯಾವುದಾದ್ರೂ ನೋಟ್ಸ್ ಇರುತ್ತೆ, ಯಾವುದಾದ್ರೂ ಕ್ವಶನ್ ಪೇಪರ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. ಸೊ ಅದನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಅಂಥ ಟೈಮಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಅದನ್ನು ನೋಡಬೇಕು? ಈಗ ನಮ್ಮಲ್ಲಿ ಏನು ಮಾಡಿದ್ದೀವಿ ಮೇಡಮ್ ಅಂದರೆ, ನಾವು ಎಲ್ಲ ಕಾಲೇಜುಗಳಲ್ಲೂ ಕೂಡ ಗ್ರೂಪ್ ಮಾಡಿರ್ತಾರೆ, ಒಂದು ಪೇರೆಂಟ್ಸ್ ಗ್ರೂಪಲ್ಲಿ. ನಮ್ಮ ಬಹುತೇಕ ವಿದ್ಯಾರ್ಥಿಗಳು ಮಹಾರಾಜ ಕಾಲೇಜು, ಕುವೆಂಪು ನಗರ, ಶಾರದಾ ವಿಲಾಸು, ಮರಿಮಲ್ಲಪ್ಪ, ಸದ್ವಿದ್ಯೆ, ಈ ಥರ ಎಲ್ಲ ಕಾಲೇಜು, ಬಹುತೇಕ ಮೈಸೂರು ನಗರದ ಬಹುತೇಕ ಕಾಲೇಜುಗಳು ನಮ್ಮ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ದಾರೆ. ಅವರಿಗೆ ನನ್ನ ನಂಬರ್ ಕೊಟ್ಟಿದ್ವಿ ಆ ವಾಟ್ಸಪ್ ಗ್ರೂಪ್ಗೆ. ಆ ಕಾಲೇಜಲ್ಲಿ ಏನಾದ್ರು ನೀವು ಹೇಳಿದಾಗೆ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಬೇರೆ ಸಾಮಗ್ರಿಗಳು ಕಳಿಸ್ತಾರೆ, ನನ್ನ ಮೊಬೈಲ್ಗೆ ಕಳಿಸ್ತಾರೆ. ನಾನು ಅದನ್ನು ಪ್ರಿಂಟ್ಔಟ್ ಮಾಡಿ ಕೊಡ್ತೀನಿ ಅವರಿಗೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ತೀರಾ ಸರ್? ಈಗ ಒಂದೊಂದು, ಈಗ ಸೈನ್ಸು ಎಕ್ಸಾಂಪಲ್, ಈಗ ಮಹಾರಾಜ ಕಾಲೇಜಲ್ಲಿ ಸೈನ್ಸ್ ಒಂದು ಸೆಕ್ಷನ್ನು, ಅವರು ಒಂದು ನೋಟ್ಸ್ ಕಳಿಸಿರ್ತಾರೆ, ಅದನ್ನು ಒಂದು ಸೆಟ್ ಪ್ರಿಂಟ್ಔಟ್ ತಗೊಳ್ತೀವಿ, ಅದನ್ನು ಶೇರ್ ಮಾಡ್ಕೊಳ್ತಾರೆ ಅವರು. ಇದರಿಂದ ಯಾವುದೇ ಥರ ತೊಂದರೆಗಳಾಗಿಲ್ಲ ಸರ್? ನಮಗೆ ನೋಟ್ಸ್ ಸಿಕ್ಕಿಲ್ಲ ಅಥವಾ ನಮಗೆ ಈ ಟೈಮಿಗೆ ನಮಗೆ ಮಾಹಿತಿ ದೊರೆತಿಲ್ಲ ಅಂತ ಏನು ಕಂಪ್ಲೇಂಟ್ಸ್ಗಳು ಬಂದಿಲ್ವಾ? ಇಲ್ಲ, ಈಗ ನೋಟ್ಸ್ ಅವರೇ ಕೊಡೋದ್ರಿಂದ ಒಂದು 40 ನಿಮಿಷದ ತರಗತಿಯಲ್ಲಿ 30 ನಿಮಿಷ ಕ್ಲಾಸ್ ಮಾಡ್ತಾರೆ, 10 ನಿಮಿಷ ಡಿಕ್ಟೇಟ್ ಮಾಡ್ತಾರೆ, ನೋಟ್ಸ್ ಕೊಡ್ತಾರೆ. ಇವರು ಅಲ್ಲಿ ಕ್ಲಾಸ್ಗೆ ಹೋದರೆ ಖಂಡಿತ ನೋಟ್ಸ್ ಬರ್ಕೊಂಬರ್ಬೋದು. ಎಸ್ಪೆಷಲಿ ಕ್ವಶನ್ ಪೇಪರ್, ಅದು ಎಕ್ಸಾಮ್ ಟೈಮ್ಗೆ. ಆ ಟೈಮಲ್ಲಿ ಕ್ವಶನ್ ಪೇಪರ್ ಬಂದರೆ ಒಂದೇ ಕ್ವಶನ್ ಪೇಪರ್, ಅದನ್ನು ನಾವು ಜೆರಾಕ್ಸ್ ಮಾಡಿಕೊಡ್ತೀವಿ ಅವ್ರಿಗೆ. ಇವಾಗ ಓದೋದು ಒಂದು ಕಡೆ ಆದರೆ, ಇವಾಗ ಮನೆಯಿಂದ ತುಂಬ ದೂರಗಳಿಂದ ಬಂದಿರ್ತಾರೆ. ಸೊ ಅಂಥವ್ರು ತಮ್ಮ ಪೇರೆಂಟ್ಸ್ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮಾತಾಡಬೇಕು ಸರ್? ಈಗ ನಾವು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು 18 ಇಂದ 20 ಜನ ಸಿಬ್ಬಂದಿಗಳಿದ್ದೀವಿ. ನಾವು ಈ ಟೈಮಲ್ಲಿ ಸಿಗ್ತೀವಿ ಅವ್ರಿಗೆ. ಬೆಳಿಗ್ಗೆಯಿಂದ ಸಂಜೆವರೆಗೆ 24 ಅವರ್ಸು ಕೂಡ ಅವೈಲೇಬಲ್ ಇರ್ತೀವಿ ನಮ್ಮಲ್ಲಿ. ಪೇರೆಂಟ್ಸ್ ನಾವೀಗ ಮಸ್ಟ್ ಆ್ಯಂಡ್ ಶುಡ್ ಅಡ್ಮಿಷನ್ ಸಮಯದಲ್ಲಿ ಪೋಷಕರ ಮೊಬೈಲ್ ನಂಬರ್ ತಗೊಂಡಿದ್ದೀವಿ. ಅವ್ರಿಗೇನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಮತ್ತೊಂದು ಆದರೆ ನಾವು ಪೋಷಕರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಮತ್ತು ಆ ಕಾಲೇಜು ಮುಗಿಸಿ ವಿದ್ಯಾರ್ಥಿ ನಿಲಯಕ್ಕೆ ಬಂದಾಗ ಮಕ್ಕಳು ನಮ್ಮ ಸಿಬ್ಬಂದಿಗಳಿಗೆ ಹೇಳಿದ್ದೀವಿ, ಅವ್ರು ಮಾತಾಡಿದ್ರೆ ಕೊಡ್ರಿ ಫೋನ್ ಅಂತೇಳಿ. ನಮ್ಮ ಸಿಬ್ಬಂದಿಗಳ ಫೋನ್ ಇಟ್ಕೊಂಡು ಅವ್ರ ಮನೆ ಜೊತೆ ಕಮ್ಯುನಿಕೇಟ್ ಮಾತಾಡ್ತಾರೆ. ಒಬ್ಬ ಸ್ಟೂಡೆಂಟು, ಒಬ್ಬ ವಿದ್ಯಾರ್ಥಿ ಎಷ್ಟು ನಿಮಿಷಗಳ ಕಾಲ ಮಾತಾಡ್ಬೋದು? ಅವರ ಇವಾಗ ಸಿಬ್ಬಂದಿಗಳ ಹತ್ರ ಫೋನ್ ಇಸ್ಕೊಂಡು ಎಷ್ಟು ನಿಮಿಷಗಳ? ಅವರ ಯೋಗಕ್ಷೇಮ ವಿಚಾರಿಸ್ಬೇಕು, ಇಲ್ಲೇನಾದ್ರು ಸಮಸ್ಯೆ ಇದ್ರೆ ಹೇಳ್ಬೇಕು. ಯಾವುದೇ ಥರ ಸಮಸ್ಯೆ ಬಂದರೆ ನಮಗೆ ಹೇಳ್ತೀವಿ. ಈಗ ನಾವು ಪೇರೆಂಟ್ಸ್ ಅವ್ರಿಗೆ ದೂರದ ಯಾವುದೋ, ಈಗ ನಾವು ಉದಾಹರಣೆ ಬೀದರಿಂದ ಒಬ್ಬ ಹುಡುಗ ನಮಗೆ ಅಡ್ಮಿಷನ್ ಆದರೆ ಆ ಪಾಪ ದೂರದಲ್ಲಿರ್ತಾರೆ, ಅವ್ನ ಪೋಷಕರು ನಾವೇ. ಅವ್ನಿಗೆ ಯಾವುದೇ ರೀತಿ ಸಮಸ್ಯೆ ಆದರೆ ನಮಗೆ ಹೇಳಿದ್ರೆ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಕೆಲವರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಆ ಥರ ಮಕ್ಕಳಿಗೆ ನಾವು ಕೀಪ್ಯಾಡ್ಗೆ ಎಂಟರ್ಟೈನ್ ಮಾಡಿದ್ದೀವಿ. ಕೀಪ್ಯಾಡ್ ಫೋನ್ ಇಟ್ಕೊಬೋದು, ಸ್ಮಾರ್ಟ್ ಫೋನ್ನ ಬಳಸಂಗಿಲ್ಲ ಅಂತೇಳಿ ನೇಮ ಮಾಡಿದ್ದೀವಿ ಅಷ್ಟೇ. ಸರ್, ಇವಾಗ ಇಲ್ಲಿ ಹಾಸ್ಟೆಲ್ ಒಳಗಡೆ ಬಳಸಲ್ಲ, ಅದ್ರ ಬದಲು ಇವಾಗ ಹಾಸ್ಟೆಲ್ ಹೊರಗಡೆ ಬಳಸ್ತಾ ಇದ್ದಾರೆ ಅಂತ ನಿಮಗೆ ಮಾಹಿತಿ ಗೊತ್ತಾದರೆ ನೀವೇನು ಮಾಡ್ತೀರಾ?
ತಕ್ಷಣ ವಿದ್ಯಾರ್ಥಿನ ಕರೆಸ್ತೀವಿ, ಮಾತಾಡ್ತೀವಿ ಆತನ ಹತ್ರ ಫೋನ್ ಇದೆಯಪ್ಪ ಅಂತೇಳಿ. ಇಲ್ಲಾಂದರೆ ಪೋಷಕರಿಗೆ ಮಾಹಿತಿ ಕೊಡ್ತೀವಿ. ಪೋಷಕರದ ಎಲ್ಲ ಮಾಹಿತಿ ನಮ್ಮ ಹತ್ರ ಇದೆ, ಅವ್ರ ದೂರವಾಣಿ ಸಂಖ್ಯೆ, ವಿಳಾಸ ಎಲ್ಲ ಇರ್ತದೆ. ಪೋಷಕರಿಗೆ ಕಮ್ಯುನಿಕೇಟ್ ಮಾಡ್ತೀವಿ, ಈ ಥರ ನಿಮ್ಮ ಹುಡುಗ ಫೋನ್ ತಂದಿದ್ದಾನೆ, ಈ ಥರ ಬಳಸ್ತಿದ್ದಾನೆ ಅಂತೇಳಿ. ಆಗ ಆ ಥರ ಅವನ ಮೇಲೆ ಆಕ್ಷನ್ ಮಾಡ್ತೀವಿ. ಈಗ ಇದಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಸರ್? ಇಲ್ಲ, ಚೆನ್ನಾಗಿದೆ, ಒಪ್ಕೊಂಡಿದ್ದಾರೆ. ಎಲ್ಲ ಮಲಗ್ತಿದ್ದಿದ್ದೆ ಲೇಟು, 12 ಗಂಟೆ 1 ಗಂಟೆ ಮಧ್ಯರಾತ್ರಿ 1 ಗಂಟೆಗೆಲ್ಲ ಮಲಗ್ತಿದ್ರು. ಬೆಳಿಗ್ಗೆ ಹೇಳೋದು ಲೇಟ್ ಆಗ್ತಿತ್ತು. ಈಗ ತುಂಬ ಕಾಮಾಗಿರ್ತದೆ. ಮೊದಲೆಲ್ಲ ಗಲಾಟೆ ಇರ್ತಿತ್ತು ರೂಮ್ಗಳಲ್ಲಿ, ಎಲ್ಲ ಮೊಬೈಲ್ನ ಬಳಸ್ಕೊಳ್ಳೋದು, ಸಾಂಗ್ ಹಾಡು ಹಾಕೊಳ್ಳೋದು, ಇದೆಲ್ಲ ಮಾಡ್ತಿದ್ರು. ಈಗ ತುಂಬ ಪೀಸ್ಫುಲ್ ಆಗಿರ್ತದೆ. ಎಲ್ಲ ಮಕ್ಕಳು ಓದ್ತಾ ಇದ್ದಾವೆ. ಬಹುತೇಕ ಮಕ್ಕಳು 98% ಮಕ್ಕಳು ಖುಷಿ ಪಟ್ಟಿದ್ದಾವೆ. ಇದರಿಂದ ಒಳ್ಳೆಯದಾಗಿದೆ ಸರ್ ಅಂತೇಳಿ ಒಪಿನಿಯನ್ ಇದೆ ನಮ್ಗೆ. ಈಗ ಸಾಕಷ್ಟು ಕಡೆ ಕೇಳ್ಪಟ್ಟು ನಾವು ಈಗ ಒಂದು ಮದುವೆ ಸಮಾರಂಭಗಳಲ್ಲಿ ಒಂದು ಈ ಏಜಿನ ಅಂದರೆ PUC 10th ಈ ರೀತಿ ಓದುವ ವಿದ್ಯಾರ್ಥಿಗಳೇ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಂತ. ಸೊ ನಿಮ್ಮ ಹಾಸ್ಟೆಲ್ಗಳಲ್ಲಿ ಆ ಥರ ಏನಾದರೂ ಕಂಡು ಬಂತಾ? ನೀವೇನಾದರೂ ಆಕ್ಷನ್ಗಳನ್ನ ತೊಗೊಂಡಿದ್ದೀರಿ? ಇಲ್ಲ, ಅದು ಒಂಥರ ಸಾಮೂಹಿಕವಾದಂಥ ಆರೋಪ ಇದೆ. ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿಗಳು ಹೋಗ್ಲಿಕ್ಕೆ ನಾವು ಆಸ್ಪದ ಕೊಟ್ಟಿಲ್ಲ. ಒಂದು ವೇಳೆ ಆ ಥರ ಅವನು ಕಾಲೇಜಿಗೆ ಹೋಗ್ದೇ ನೇರವಾಗಿ ಮದುವೆ, ಕ್ಯಾಟ್ರಿಂಗ್ ಆ ಥರ ಕಾರ್ಯಕ್ರಮಗಳಿಗೆ ಹೋದರೆ ಅದು ಕಂಡು ಬಂತು ಅಂದರೆ ನೇರವಾಗಿ ಆತನ ಪ್ರವೇಶಾತಿನ ರದ್ದುಪಡಿಸ್ತೀವಿ ಅಂತ ಹೇಳಿದ್ವಿ. ನಾವು ಆ ಅಡ್ಮಿಷನ್ ಟೈಮಲ್ಲಿ ಪೇರೆಂಟ್ಸ್ಗೆ ಹೇಳಿದ್ವಿ, ಒಂದು ಕಂಡೀಷನ್ ಹಾಕಿದ್ವಿ, ವಿದ್ಯಾರ್ಥಿಗಳು ಹಾಸ್ಟ್ಲಿಗೆ ಸೇರ್ಕೊಂಡ ಮೇಲೆ ಕ್ಲಾಸ್ಗೆ ಹೋಗ್ಬೇಕು, ಕಾಲೇಜ್ ಮುಗಿಸ್ಕೊಂಡು ಹಾಸ್ಟ್ಲಿಗೆ ಬರಬೇಕು. ಅವ್ರಿಗೇನಾರು ಖರ್ಚಿಗೆ ಮತ್ತು ಓದಲಿಕ್ಕೆ ಏನಾರು ನೋಟ್ಬುಕ್ ಮತ್ತಿದ್ರೆ ಇದ್ದರೆ ಪೇರೆಂಟ್ಸ್ಗೆ ಹೇಳ್ಬೇಕು, ಇಲ್ಲ ನಮ್ಗೆ ಹೇಳಿದ್ರೆ ನಾವೇ ಕೊಡಿಸ್ತೀವಿ. ಅದನ್ನು ಮೀರಿ ಅವನು ಬೇರೆ ಥರ ದುರುಪಯೋಗ ಮಾಡ್ಕೊಂಡ್ರೆ, ಅವನು ಚೌಟ್ರಿಗೆ ಅಥವಾ ಕ್ಯಾಟ್ರಿಂಗ್ಗೆ ಹೋಗಿದ್ದಾನೆ ಅಂತ ಕಂಡು ಬಂತು ಅಂದರೆ ನಾವು ಪೇರೆಂಟ್ಸ್ ಗಮನಕ್ಕೆ ತಂದು ಅದನ್ನು ಪ್ರವೇಶಾತಿನ ರದ್ದುಪಡಿಸ್ತೀವಿ. ಈಗ ವಿದ್ಯಾರ್ಥಿಗಳಿಗೆ ಮೊಬೈಲ್ ಕಡ್ಡಾಯವಲ್ಲ ಅಂತ ಹೇಳಿ ಕಾನೂನೇ ಮಾಡಿದೆ. ಸೊ ಸಾಕಷ್ಟು ವಿದ್ಯಾರ್ಥಿ ನಿಲಯಗಳಲ್ಲಿ ಇದನ್ನು ಜಾರಿಗೊಳಿಸಿಲ್ಲ. ಆದರೆ ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಅದನ್ನು ಜಾರಿಗೊಳಿಸಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ನಾವು ವಿದ್ಯಾರ್ಥಿಗಳ ಶೈಕ್ಷಣಿಕ ಇದ್ರ ದೃಷ್ಟಿಯಿಂದ ಈಗ ಕಷ್ಟಪಟ್ಟು ಪೇರೆಂಟ್ಸ್ ಮೈಸೂರು ಒಂದು ಈಗ ಸಾಂಸ್ಕೃತಿಕ ನಗರಿ ಮೈಸೂರು ಒಂದು ಎಜುಕೇಷನ್ ಹಬ್ಬು, ಇಲ್ಲಿಗೆ ದೂರದ ಊರುಗಳಿಂದ ಒಂದು ಹೊಸ ಹೊಸ ಕನಸುಗಳು ಕಟ್ಕೊಂಡು ಬಂದಿರ್ತಾರೆ. ಪಾಪ ಆ ಮಕ್ಕಳು ಬಂದು ಇಲ್ಲಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಮತ್ತೆ ಅವರ ಎಜುಕೇಷನಲ್ ಇಂಪ್ರೂವ್ಮೆಂಟ್ಗೋಸ್ಕರ ನಾವು ಅದನ್ನು ಮೊಬೈಲ್ನ ಅವಾಯ್ಡ್ ಮಾಡಿದ್ದೇವೆ. ಅವ್ರು ಮನವೊಲಿಸಿ, ಇದನ್ನೇನು ಕಂಪಲ್ಸರಿ ನಾವು ರೂಲ್ ಮಾಡಿಲ್ಲ. ಪೇರೆಂಟ್ಸ್ ಮತ್ತು ಮಗುವಿನ ಮನವೊಲಿಸಿ ಕೂರ್ಸಿ ಮಾತಾಡಿ ಮನವೊಲಿಸಿ ಅದನ್ನು ತರಬೇಡಿ ಅಂತ ಹೇಳಿದ್ದೀವಿ. ಅದು ತುಂಬ ಖುಷಿ ಇದೆ. ಯಾಕಂದರೆ ನಮ್ಗೆ ಅದು ಖುಷಿ ಇದೆ. ಈ ಮೊಬೈಲ್ ದುರ್ಬಳಕೆಯಿಂದ ಮೊಬೈಲ್ ಬಳಕೆ ಏನು ಆಗ್ತಿತ್ತು ಅದು ಕಡಿಮೆ ಆಗೋದ್ರಿಂದ ಮಕ್ಕಳು ಪಠ್ಯೇತರ ಚಟುವಟಿಕೆಗಳು ತೋರಿಸ್ಕೊತಾರೆ ಮತ್ತು ಓದರ ವ್ಯಾಸಂಗದ ಅವಧಿ ಜಾಸ್ತಿ ಆಗ್ತದೆ. ಈಗ ನಾವು ಎಕ್ಸಾಂಪಲ್ ಒಂದು ದಿನದಲ್ಲಿ 4 ಗಂಟೆ 5 ಗಂಟೆ ಮೊಬೈಲ್ ಬಳಸೋದಾದರೆ ಅವನು ಆ ಗೀಳಿನಿಂದ ಹೊರಗೆ ಬಂದಾಗ 4 ಗಂಟೆ 5 ಗಂಟೆ ಪುಸ್ತಕ ಓದಿದ್ರೆ ಅವ್ನು ಒಳ್ಳೆ ಮಾರ್ಕ್ಸ್ ತೆಗಿಬೋದು, ಸ್ಕೋರ್ ಮಾಡ್ಬೋದು, ಒಂದು ಒಳ್ಳೆ ಬದುಕನ್ನು ಕಟ್ಕೋಬೋದು. ನಮಗೆ ನಮ್ಮ ವಿದ್ಯಾರ್ಥಿ ನಿಲಯಕ್ಕೆ ಒಂದು ಕೀರ್ತಿ ತಂದುಕೊಂಡಾಗ ಆಗ್ತದೆ. ಒಳ್ಳೆ ರಿಸಲ್ಟ್ ಬಂದರೆ ನಮ್ಮ ಇಲಾಖೆಗೂ ಕೂಡ ಒಂದು ಹೆಸರು ಬರ್ತದೆ, ಅಪ್ಪ ಅಮ್ಮನಿಗೂ ಕೂಡ ಒಂದು ಹೆಸರು ಬರ್ತದೆ, ಕಾಲೇಜಿಗೂ ಒಂದು ಹೆಸರು ಬರ್ತದೆ. ಆ ಕಾರಣಕ್ಕೆ ನಾವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತ ದೃಷ್ಟಿಯಿಂದ ಇದನ್ನು ಬೇಡ ಅಂತೇಳಿ ಒಂದು ನಿರ್ಧಾರ ಮಾಡಿದ್ವಿ. ಸರ್, ಇವಾಗ ಈ ಒಂದು ಹಾಸ್ಟೆಲ್ನಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ಸೊ ಅದರಲ್ಲಿ ಕೆಲವೊಂದಷ್ಟು ಜನ ಫೋನಲ್ಲಿ ಅಂದರೆ ಸರಿಯಾದ ಶೈಕ್ಷಣಿಕವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಸೊ ಅಂಥವ್ರಿಗೆ ಇವಾಗ ಮೋಸ ಆಗಿರಲ್ವ ಸರ್? ಮೋಸದ ಪ್ರಶ್ನೆನೇ ಬರಲ್ವಲ್ಲ. ಯಾಕಂದರೆ ಮೊಬೈಲ್ ಟೆಕ್ನಾಲಜಿ ಬಳಸ್ಕೊಂಡು ಓದೋ ಮಕ್ಕಳು PUCಗೆ ಅಂಥದ್ದು ಅವಶ್ಯಕತೆ ಇಲ್ಲ. ನೀವು ಬೇರೆ ಬೇರೆ ಆಫ್ಟರ್ ಡಿಗ್ರಿ ಕೋರ್ಸು, ಟೆಕ್ನಿಕಲ್ ಕೋರ್ಸ್ಗಳಿಗೆ ಅದು ಅವಶ್ಯಕತೆ ಇರ್ತದೆ. ಇವ್ರಿಗೇನಾರು ಈಗ ಎಕ್ಸಾಂಪಲ್ ಸೈನ್ಸ್ ಮಕ್ಕಳು, ಅವ್ರಿಗೆ ಯಾವುದೋ ಒಂದು ನೋಟ್ಸ್ ಕಳಿಸ್ತಾರೆ, ಒಂದು ಕ್ವಶನ್ ಪೇಪರ್ ಕಳಿಸ್ತಾರೆ, ಅದು ನನ್ನ ನಂಬರ್ ಇದೆಯಲ್ಲ, ನನಗೆ ಕಳಿಸ್ತಾರೆ ಅವರು ಕ್ಲಾಸ್ ಟೀಚರು. ಅವ್ರಿಗೆ ಎಲ್ಲ ಪ್ರಾಂಶುಪಾಲರು ಮತ್ತು ತರಗತಿ ಶಿಕ್ಷಕರು ನಂಬರ್ ಇದೆ ನಮ್ಮ ಹತ್ರ ತಂದು ಕೊಟ್ಟಿದ್ದಾರೆ. ಅದನ್ನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀವಿ. ಅವ್ರು ವಾಟ್ಸಪ್ ಗ್ರೂಪು ಮಾಡಿದ್ದಾರೆ. ಅವ್ರ ನೋಟ್ಸನ್ನು ನನಗೆ ಕಳಿಸ್ತಾರೆ, ನಾನು ಇವ್ರಿಗೆ ಪ್ರಿಂಟ್ಔಟ್ ಕೊಡ್ತೀನಿ, ಉಚಿತವಾಗಿ ಕೊಡ್ತೀವಿ ಪ್ರಿಂಟ್ಔಟ್. ಸರ್, ಇವಾಗ ಒಂದು ಮೊಬೈಲಿಂದ ವಿದ್ಯಾರ್ಥಿಗಳು ಹಾಳಾಗ್ತಿದ್ದಾರೆ ಅಂತ ಹೇಳಿದ್ರಿ. ಹಾಗಿದ್ರೆ ಇವಾಗ ಮೊಬೈಲ್ ಬಳಕೆ ಕಡಿಮೆ ಆಗಿದೆ, ಇವಾಗ ವಿದ್ಯಾರ್ಥಿಗಳ ಹಾಳಾಗಲ್ವಾ ಸರ್? ದಾರಿ ತಪ್ಪಲ್ವಾ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಯಾಕಂದರೆ ಈಗ ನೋಡಿ, ಈಗ ಮೊನ್ನೆ ಎಲ್ಲ ಸರಣಿ ಹೃದಯಾಘಾತಗಳಾಗಿದ್ದಾವೆ. ಅದು ಒಂದು ವರದಿ, ವೈಜ್ಞಾನಿಕವಾದಂಥ ವರದಿ ಏನು ಹೇಳ್ತಾರೆ ವೈದ್ಯರುಗಳು, ಮಕ್ಕಳು ಚಿಕ್ಕ ವಯಸ್ಸಿನ ಮಕ್ಕಳು ಅತಿ ಹೆಚ್ಚು 5G ಇಂಟರ್ನೆಟ್ ಏನು ಬಳಸ್ತಾ ಇದ್ದಾರೆ, ಇದು ಕೂಡ ಹೃದಯಾಘಾತ ಆಗಲಿಕ್ಕೆ ಇದೊಂದು ಕಾರಣ ಅಂತೇಳಿ ಪತ್ರಿಕೆಗಳೆಲ್ಲ ಬಂದಿದೆ, ದೃಶ್ಯ ಮಾಧ್ಯಮಗಳಲ್ಲಿ ಬಂದಿದೆ. ಈ ಮೊಬೈಲ್ ಈಗ ಆಲ್ಮೋಸ್ಟ್ ಆಲ್ ಮಕ್ಕಳು ಬಳಸ್ತಿರೋದು ಸ್ಮಾರ್ಟ್ ಫೋನ್ಗಳು, ಎಲ್ಲ 4G 5G ಸ್ಮಾರ್ಟ್ ಫೋನ್ಗಳು ಬಳಸ್ತಿರ್ತಾರೆ. ಇವರೆಲ್ಲ ಚಾರ್ಜರ್ ಹಾಕೊಳ್ಳೋದು, ಹಾಸಿಗೆ ಮೇಲೆ ಮಡಿಕೊಳ್ತಾರೆ, ಮಲಗಬೇಕಾದ್ರೆ ತಲೆ ಹತ್ರನೇ ಇಟ್ಕೊಳ್ಳೋದು, ಇದು ಕೂಡ ದುಷ್ಪರಿಣಾಮ ಆಗ್ತದೆ ಮಕ್ಕಳಲ್ಲಿ. ಈಗ ಮೊಬೈಲ್ ಇಲ್ಲದೆ ಇರೋದ್ರಿಂದ ಅವರ ಭೌತಿಕ ಆರೋಗ್ಯನೂ ಉತ್ತಮ ಆಗ್ತದೆ ಮತ್ತು ಬೌದ್ಧಿಕ ಆರೋಗ್ಯನೂ ಉತ್ತಮ ಆಗ್ತದೆ. ಇವರೇನು ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ತೊಡ್ಕೊಳ್ತಿದ್ರು ಮೊಬೈಲಲ್ಲಿ, ಅದನ್ನು ಹೊರತುಪಡಿಸಿ ಈಗ ನಮ್ಮಲ್ಲಿ ಆಟ ಆಡ್ಬೋದು, ಕಬಡ್ಡಿ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಕೇರಮ್ ಆಡ್ಬೋದು, ಈ ಥರ ಆಟಗಳು ತೊಡಸ್ಕೋಬೋದು, ದೈಹಿಕ ಕ್ರೀಡೆಗಳು ತೊಡಸ್ಕೋಬೋದು. ಮತ್ತು ಓದಲಿಕ್ಕೆ ಆ ಸಮಯನ ಬಳಸ್ಕೋಬೋದು. ಪ್ರತಿದಿನ 3 ರಿಂದ 4 ಗಂಟೆ ಅಥವಾ ಕನಿಷ್ಠ 5 ಗಂಟೆ 6 ಗಂಟೆ ಬಳಸ್ತಾರೆ ಮೊಬೈಲ್ನ. ಆ 5 ಗಂಟೆ 6 ಗಂಟೆಯಲ್ಲಿ ಬರೀ ಕೇವಲ 3 ಗಂಟೆನೇ ಇವರು ವ್ಯಾಸಂಗಕ್ಕೆ ಬಳಸ್ಕೊಬಿಟ್ರೆ, ಪುಸ್ತಕ ಓದಕ್ಕೆ ಬಳಸ್ಕೊಂಡ್ರೆ ಅವರು ಸಕ್ಸಸ್ ಆಗ್ತಾರೆ. ಜೊತೆಗೆ ನಮ್ಮಲ್ಲಿ ಲೈಬ್ರರಿ ಇದೆ, ಉತ್ತಮವಾದಂಥ ಸುಸಜ್ಜಿತವಾದ ಗ್ರಂಥಾಲಯ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಅಲ್ಲಿ ಮಕ್ಕಳು ತೊಡಸ್ಕೊಂಡಾಗ ಅವರ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸ್ಬೋದು. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಯಾವ ರೀತಿ ಆಗಿದೆ ಸರ್? ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಇಲಾಖೆ ಒಳ್ಳೆಯ ಊಟ ತಿಂಡಿಯನ್ನು ಮಕ್ಕಳಿಗೆ ಕೊಡ್ತಿದ್ದಾರೆ. ನಾವು ಪ್ರತಿದಿನ ನಮ್ಮ ಇಲಾಖೆಯಲ್ಲಿ ಒಂದು ನಿಯಮ ಇದೆ, ಪ್ರತಿದಿನ ಬೆಳಗಿನ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟವನ್ನು ನಾವು ಪೋಸ್ಟ್ ಮಾಡಬೇಕು. ಟ್ವಿಟರಲ್ಲಿ ಪೋಸ್ಟ್ ಮಾಡ್ತೀವಿ, ಅದು ಪಬ್ಲಿಕ್ ಡೊಮೈನಿಗೆ ಬಿಟ್ಟಿದ್ದಾರೆ, ಯಾರು ಕೂಡ ನೋಡ್ಬೋದು. ಮತ್ತು ಮೆನು ಚಾರ್ಟ್ ಇದೆ, ಆ್ಯಸ್ ಪರ್ ಮೆನು ಚಾರ್ಟ್ ಪ್ರಕಾರ ಊಟ ತಿಂಡಿ ಕೊಡಬೇಕು. ನಾವು ಪೌಷ್ಟಿಕಯುತವಾದ ಆಹಾರವನ್ನು
ಸಮತೋಲಿತ ಆಹಾರವನ್ನು ಕೊಡ್ತೇವೆ ಆಸ್ ಪರ್ ಮೆನು ಚಾರ್ಟ್. ಪ್ರತಿದಿನ ಒಂದೊಂಥರ ಇರ್ತದೆ. ಒಂದು ತಿಂಡಿ ಬೇರೆ ಬೇರೆ ಇರ್ತದೆ. ನಮ್ಮ ವಾರದಲ್ಲಿ 3 ಮೊಟ್ಟೆ 4 ಬಾಳೆಹಣ್ಣು ಅಥವಾ 4 ಮೊಟ್ಟೆ 3 ಬಾಳೆಹಣ್ಣು, ವೀಕ್ಲಿ 1 ಚಿಕನ್ನು, ಪ್ರತಿದಿನ ಒಂದಿನ ಮುದ್ದೆ, ಒಂದಿನ ಚಪಾತಿ, ಈ ಥರ ರುಚಿಯಾದ ಮತ್ತು ಶುಚಿಯಾದಂಥ ಊಟ ತಿಂಡಿನ ಕೊಡ್ತೀವಿ. ಇವಾಗ ವಿದ್ಯಾರ್ಥಿಗಳು ಇಲ್ಲಿ ಸ್ಟೇ ಆಗಿರ್ತಾರೆ. ಸೊ ರಾತ್ರಿ ಟೈಮಲ್ಲಿ ಅಥವಾ ಅವ್ರಿಗೆ ಹುಷಾರಿಲ್ದಂಗೆ ಆಗ್ತು ಅಂಥ ಟೈಮಲ್ಲಿ ಯಾವ ವ್ಯವಸ್ಥೆ ಇದೆ? ನಾವಿದ್ದೀವಿ, ನಮ್ಮ ಸಿಬ್ಬಂದಿಗಳು ಇರ್ತಾರೆ. ಇಲ್ಲಿ ನೈಟ್ ವಾಚ್ಮೆನ್ಗಳು ಇರ್ತಾರೆ ಮತ್ತು ಅಡುಗೆ ಸಿಬ್ಬಂದಿಗಳು ಇರ್ತಾರೆ. ನಾವು ಇವರಿಗೆ 24x7 ಸಿಗ್ತೀವಿ. ಅಂದರೆ ನಮ್ಮ ಕಮ್ಯುನಿಕೇಟ್ ಮಾಡಿದಾಗ ಈಗ ಏನೋ ಒಂದು ಎಮರ್ಜೆನ್ಸಿ ಆಯಿತು, ಯಾವುದೋ ಹುಡುಗನಿಗೆ ಜ್ವರ ಬಂತು ಮತ್ತು ತಲೆನೋವು ಬಂತು, ಅವ್ರು ಮಧ್ಯಾಹ್ನ ಫೋನ್ ಬಂದಾಗ ನಮ್ಮ ಸಿಬ್ಬಂದಿಗಳು ಇರ್ತಾರೆ. ಸಿಬ್ಬಂದಿಗಳು ನಮ್ಮ ಗಮನಕ್ಕೆ ತರ್ತಾರೆ. ನಾವು ಅಟೆಂಡ್ ಮಾಡಿದ್ದೀವಿ. 12 ಗಂಟೆ, ಮಧ್ಯರಾತ್ರಿ 1 ಗಂಟೆ ಏನೇ ಮೆಡಿಕಲ್ ಎಮರ್ಜೆನ್ಸಿ ಬಂದರೂ ಕೂಡ ಆ ಮಗುನ ನಾವು ನೋಡ್ಕೊಳ್ತೀವಿ. ಖಂಡಿತ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗಿ ಟ್ರೀಟ್ಮೆಂಟು ಮಾಡಿಸಿದ್ದೀವಿ, ಈಗಲೂ ಮಾಡ್ತೀವಿ. ಬಹಳಷ್ಟು ದೂರದಿಂದ ಬರ್ತಾರೆ. ಅವರು 6 ತಿಂಗಳಿಗೊಂದ್ಸಲಿ ಊರಿಗೆ ಹೋಗೋದು ಅಂತ ಹೇಳಿದ್ರೆ, ಅವರು ಅವ್ರ ಅಪ್ಪ ಅಮ್ಮನ್ನ ನೋಡಬೇಕು ಅಂತ ಹೇಳಿದ್ರೆ ವಿಡಿಯೋ ಕಾಲ್ ಏನಾದರೂ ಮಾಡೋ ಫೆಸಿಲಿಟೀಸ್ ಇದೆಯಾ? ನೋ ಅಮ್ಮನ ನೋಡಬೇಕು ಅಂತಿಲ್ಲ. ಅವ್ರು ಊರಿಗೆ ಹೋಗಿ ಬರ್ಬೋದು. ತಿಂಗಳಿಗೆ 2 ತಿಂಗಳಿಗೆ ವಿತ್ ಪರ್ಮಿಷನ್ ತಗೊಂಡು ಊರಿಗೆ ಹೋಗಿ ಬರ್ಬೋದು. ಅವರು ದೂರದ ಮಕ್ಕಳಲ್ಲಿ ಈಗ ಬೀದರಿಂದ ಬಂದಿರತಕ್ಕಂಥ ಮಗು ಅವ್ರೇನೋ ಸಭಾ, ಮದುವೆ, ಹಬ್ಬ ಹರಿದಿನ ಆ ಥರ ಸಮಾರಂಭಗಳಿದ್ದಾಗ ಹೋಗ್ಬೋದು. ಅಥವಾ ದಸರಾ ರಜೆ ಬರ್ತದೆ ನಮ್ಮಲ್ಲಿ, ಆ ಟೈಮಲ್ಲಿ ಊರಿಗೆ ಹೋಗಿ ಬರ್ತಾರೆ. ವಿಡಿಯೋ ಕಾಲ್ ಫೋನ್ ಮೂಲಕನೇ ನೋಡ್ಬೇಕಂತೇನಿಲ್ಲ, ಪ್ರತಿನಿತ್ಯ ಮಾತಾಡ್ಬೋದಲ್ಲ. ಈಗ ಈ ಒಂದು ಹಾಸ್ಟೆಲಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅಂತ ಕೇಳ್ಪಟ್ಟು, ಅವರಲ್ಲಿ ಎಷ್ಟು ಜನ ಕೀಪ್ಯಾಡ್ಸ್ ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ? ನಮ್ಮಲ್ಲಿ ಈಗ 1 ಜೂನಿಂದ ಅಡ್ಮಿಷನ್ ನಡೀತಾ ಇದೆ. ಎಲ್ಲ ಪೇರೆಂಟ್ಸು ಕರೆಸಿದ್ದೀವಿ. ಮಸ್ಟ್ ಆ್ಯಂಡ್ ಶುಡ್ಡು 99% ಪೇರೆಂಟ್ಸು ಮಗು ಬಂದಿದ್ದಾರೆ. ಕಡ್ಡಾಯವಾಗಿ ಪೇರೆಂಟ್ಸ್ ಬಂದಿದ್ದಾರೆ. ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ ಸರ್, ಇದರಿಂದ ತುಂಬ ಅನುಕೂಲ ಆಗಿದೆ ನಮಗೆ ಅಂತೇಳಿ ಮೊಬೈಲ್ ತಗೊಂಡೋಗಿದ್ದಾರೆ. ಕೆಲವು ಒಂದು 5% ನಮ್ಮ ಹತ್ರ ಕೀಪ್ಯಾಡ್ ಫೋನ್ಗಳಿದ್ದಾವೆ. ಅದು ಅವರು ಬರೀ ಮಾತಾಡ್ಲಿಕ್ಕೆ ಮಾತ್ರ, ಕಮ್ಯುನಿಕೇಷನ್ಗೆ. ಅದರಲ್ಲಿ FM ಹಾಕೊಳ್ಳೋದು ಮತ್ತೊಂದು ಸಾಂಗ್ ಹಾಕೊಳ್ಳೋದು ಅದಕ್ಕೆ ಅವಕಾಶ ಇಲ್ಲ. ನಾವು ವಾಚ್ ಮಾಡ್ತಿರ್ತೀವಿ. ಅಪ್ ಟು 10 ಗಂಟೆವರೆಗೂ ಹಾಸ್ಟೆಲ್ ಇರ್ತೀವಿ. ನಮ್ಮ ಸಿಬ್ಬಂದಿಗಳು ಇಲ್ಲಿ ನೈಟ್ ಮಲಗ್ತಾರೆ, ನಾವು ಬರ್ತಿರ್ತೀವಿ. ಆ ಕಾರಣಕ್ಕೆ ಅದೇನು ದುರುಪಯೋಗ ಆಗಲ್ಲ. ವಿದ್ಯಾರ್ಥಿಗಳಿಂದ ಕಂಪ್ಲೇಂಟ್ ಬಂದರೆ ನೀವು ಯಾವ ರೀತಿ ಕ್ರಮನ ಕೈಗೊಳ್ತೀವಿ? ಈಗ ಅವರಿಗೆ ವಿದ್ಯಾರ್ಥಿಗಳಿಗೆ ನಾವು ಪ್ರತಿನಿತ್ಯ ರೋಲ್ ಕಾಲ್ ಅಂತೇಳಿ ಮಾಡ್ತೀವಿ. ನಾವು ಪ್ರತಿನಿತ್ಯ ಬೆಳಿಗ್ಗೆ ಒಂದ್ಸಲಿ ಅಥವಾ ಸಂಜೆ ಒಂದ್ಸಲ ಅಸೆಂಬ್ಲಿ ಮಾಡ್ತೀವಿ. ಎಲ್ಲ ಮಕ್ಕಳು ಅಸೆಂಬ್ಲಿ ಮಾಡಿ ಮಾತಾಡ್ತೀವಿ ಅವ್ರ ಜೊತೆಗೆ. ಏನೆಲ್ಲ ಊಟ ಹೇಗಿತ್ತು, ತಿಂಡಿ ಹೇಗಿತ್ತು, ಕುಡಿಯೋ ನೀರು ವ್ಯವಸ್ಥೆ ಚೆನ್ನಾಗಿದೆಯಾ, ಟಾಯ್ಲೆಟ್ ಸರಿ ಇದೆಯಾ, ವಿದ್ಯುತ್ ದುರಸ್ತಿ ಇದೆಯಾ, ಫ್ಯಾನ್ ಸರಿ ಇದೆಯಾ, ಲೈಟ್ ಸರಿಗೆ ಬರ್ತಿದೆಯಾ, ರೂಮನ್ನು ಶುಚಿಯಾಗಿ ಇಟ್ಕೊಳ್ಳಿ. ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿರ್ತೀವಿ. ಈಗ ನಮ್ಮಲ್ಲಿ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಹಾಕ್ಬೇಕು ಪ್ರತಿನಿತ್ಯ. ಅವಾಗ ಅಸೆಂಬ್ಲಿ ಮಾಡ್ತೀವಿ. ಪ್ರತಿ ಸಂಜೆ ರೋಲ್ ಕಾಲ್ ಅಂತೇಳಿ ಪೊಲೀಸ್ ಪರಿಭಾಷೆ, ನಮ್ಮಲ್ಲಿ ರೋಲ್ ಕಾಲ್ ಅಂತ ಮಾಡ್ತೀವಿ. ಎಲ್ಲ ಮಕ್ಕಳನ್ನು ಕೂಡ ಅಸೆಂಬ್ಲಿ ಮಾಡಿ ಅವ್ರ ಜೊತೆ ಒಂದು ಅರ್ಧ ಗಂಟೆ ನಾವು ಡಿಸ್ಕಸ್ ಮಾಡ್ತೀವಿ ಇವತ್ತಿನ ಸಮಸ್ಯೆಗಳ ಬಗ್ಗೆ. ಇವತ್ತು ಸಾಂಬಾರು ಸರಿ ಇರಲಿಲ್ವಾ, ಸರಿ ಇಲ್ಲ ಅಂದರೆ ನಾವು ಅದನ್ನು ತಗೊಳ್ತೀವಿ. ಏನಾಗಿತ್ತು ಅಂತೇಳಿ. ಈಗ ತಿಂಡಿ ಸರಿ ಇಲ್ಲ, ಬೆಂದಿತ್ತಿಲ್ವಾ, ಟೇಸ್ಟ್ ಇರಲಿಲ್ವಾ, ಆ ಮಕ್ಕಳು ಮುಕ್ತವಾಗಿ ಹೇಳ್ಬೋದು. ಅದಕ್ಕೆ ಮುಕ್ತವಾಗಿ ಹೇಳ್ಕೊಂಡಾಗ ನಾವು ಮತ್ತೆ ಅಡುಗೆಯವ್ರ ಜೊತೆ ಮಾತಾಡ್ತೀವಿ. ನೋಡಿರಿ ಇವತ್ತು ತಿಂಡಿ ಸರಿ ಇಲ್ಲ ಅಂದರೆ ತಿಂಡಿ ಸರಿ ಮಾಡ್ಬೇಕು, ಎಲ್ಲಿ ಪ್ರಾಬ್ಲಮ್ ಅಂತೇಳಿ ಫೈಂಡ್ ಔಟ್ ಮಾಡಿ ಅದು ಗುರುತಿಸ್ತೀವಿ. ಮತ್ತು ಪ್ರತಿ ವಿದ್ಯಾರ್ಥಿ ರೂಮ್ಗಳಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ. ಈ ಹುಡುಗರು ಒಂದಷ್ಟು ಗಲಾಟೆ ಮಾಡೋದು, ಡಾಮಿನೆನ್ಸ್ ಮಾಡೋದು, ರ್ಯಾಗಿಂಗ್ ಮಾಡೋದು ಆ ಥರ ಇರ್ತವೆ. ನಮ್ಮಲ್ಲಿ ಆ ಥರ ಯಾವುೂ ಇಲ್ಲ. ಆ ಮಗುನ ಕರೆದು ಮಾತಾಡ್ತೀವಿ, ಏನೋ ಸಮಸ್ಯೆ ಇದೆಯಪ್ಪ ಅಂತೇಳಿ. ಆ ಥರ ಸಿಸ್ಟಮ್ ಇದೆ ಸರ್. ಇವಾಗ ಪೇರೆಂಟ್ಸ್ ಮೀಟಿಂಗ್ ಅಂತ ಏನಾದರೂ ಮಾಡ್ತೀರಾ? ಎಷ್ಟು ದಿನಕ್ಕೊಂದ್ಸಲ ಮಾಡ್ತೀರಾ? ಪೇರೆಂಟ್ಸ್ ಮೀಟಿಂಗು ಮಾಡಬೇಕು ಅನ್ನೋ ಗೈಡ್ಲೈನ್ಸ್ ಇದೆ. ನಮ್ಮಲ್ಲಿ ಬರಲ್ಲ ಪೇರೆಂಟ್ಸು, ಅಡ್ಮಿಷನ್ ಟೈಮಲ್ಲಿ ಬರ್ತಾರೆ. ಮತ್ತು ಪ್ರತಿ 3 ತಿಂಗಳಿಗೆ ಒಂದು ಪ್ರಯತ್ನ ಮಾಡ್ತೀವಿ. ಪ್ರತಿ 3 ತಿಂಗಳಿಗೆ ಪೇರೆಂಟ್ಸ್ ಕರೆಸಿ ಮಾಡ್ತೀವಿ. ಇನ್ನೊಂದೇನಪ್ಪ ಅಂದರೆ ನಾವೊಂದು ಪ್ರೋಗ್ರೆಸ್ ಕಾರ್ಡ್ ಅಂತ ಕೊಡ್ತಿದ್ದೀವಿ. ಹಾಜರಾತಿ ಪ್ರಮಾಣ ಪತ್ರ ಅಂತೇಳಿ ಒಂದು ಪ್ರಯೋಗ ಮಾಡಿದ್ದೀವಿ. ಒಂದು ಮಗುದು ಎಲ್ಲ ಡೀಟೇಲು ಆ ಪ್ರೋಗ್ರೆಸ್ ಕಾರ್ಡ್ ಹಾಜರಾತಿ ಪ್ರಮಾಣ ಪತ್ರದ ಇರ್ತದೆ. ಅವನಿಗೆ ಎಕ್ಸಾಂಪಲ್ ಜುಲೈ ತಿಂಗಳು, ಈ ತಿಂಗಳು ಅವನು ಕಡ್ಡಾಯವಾಗಿ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಿನಲ್ಲಿ ಹಾಜರಾತಿ ಪ್ರಮಾಣ ಪತ್ರ ಕೊಡ್ತೀವಿ, ಅದರಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಬರಬೇಕು. ಅವನು ರೆಗ್ಯುಲರ್ ಕ್ಲಾಸ್ಗೆ ತಪ್ಪಿಸ್ಕೊಂಡು ಕಡಿಮೆ ಬಂತು ಅಂದರೆ ನಾವು ಪೇರೆಂಟ್ಸ್ ಗಮನಕ್ಕೆ ತರ್ತೀವಿ. ಇವಾಗ ನಿಮ್ಮ ಈ ಒಂದು ಕಾನ್ಸೆಪ್ಟಿಗೆ ಅವರವರ ಕಾಲೇಜುಗಳಿಂದ ಬೆಂಬಲ ಸಿಕ್ಕಿದೆಯಾ ಸರ್? ಟೀಚರ್ಸ್ ಇಲ್ಲ, ತುಂಬ ಖುಷಿ ಪಟ್ಟಿದ್ದಾರೆ ಮೊಬೈಲ್ ಬ್ಯಾನ್ ಮಾಡೋದು. ಈಗ ಆಲ್ರೆಡಿ ನಾವು ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಮಾತಾಡಿದ್ದೀವಿ. ಕಾಲೇಜುಗಳಲ್ಲೂ ಕೂಡ ಅದನ್ನು ಬ್ಯಾನ್ ಮಾಡಿದ್ದಾರೆ. ಮೊಬೈಲ್ ಕಾಲೇಜಿನ ಕ್ಲಾಸ್ ಅವರ್ಸಲ್ಲಿ ಅವ್ರು ಯಾರು ತಗೋಹೋಗಿಲ್ಲ. ಆ ಕಾರಣಕ್ಕೆ ಪ್ರಿನ್ಸಿಪಾಲರು ಮತ್ತು ತರಗತಿ ಶಿಕ್ಷಕರ ಜೊತೆ ಮಾತಾಡಿದ್ದೀವಿ. ಅವರು ನಾವಿಬ್ಬರು ಕೂಡ ಕೋಆರ್ಡಿನೇಷನ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕಾನ್ಸೆಪ್ಟ್ನ ನೀವು ಜಾರಿಗೆ ತಂದಿರೋದು ಅಂದರೆ ನಿಮ್ಮ ಒಂದು ಹಾಸ್ಟೆಲ್ನಲ್ಲಿ ನೀವಿರ್ತಕ್ಕಂಥ ಅವಧಿಯಲ್ಲಿ ಇದು ಜಾರಿಗೊಳಿಸಿರೋದು ಎಷ್ಟು ಮಟ್ಟಿಗೆ ಸಂತಸ ನೀಡಿದೆ? ಇದ್ರ ಫೈನಲ್ ಏನು ಅನ್ಸುತ್ತೆ? ಖುಷಿ ಆಗುತ್ತೆ. ನಮ್ಮ ಇಲಾಖಾ ಅಧಿಕಾರಿಗಳಿಗೆ, ನಮ್ಮ ಜಂಟಿ ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಇವರೆಲ್ಲ ಮಾರ್ಗದರ್ಶನದಲ್ಲಿ ನಮ್ಮ ಉದ್ದೇಶ ಇಲ್ಲಿ ಬರ್ತಕ್ಕಂಥವ್ರು ಬ್ಯಾಕ್ವರ್ಡ್ ಕ್ಲಾಸು, SC/ST ಮಕ್ಕಳು, ಹಿಂದುಳಿದ ವರ್ಗದವ್ರ ಮಕ್ಕಳು, ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ ಪ್ರತಿ ವರ್ಷ ಇವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ. ಆ ಸರ್ಕಾರದ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಮತ್ತು ಅದು ಯುಟಿಲೈಸ್ ಆಗಬೇಕು. ಅದನ್ನು ಸವಲತ್ತುಗಳ ಬಳಸ್ಕೊಂಡು ಆ ಮಗು ತನ್ನ ಅಭಿವೃದ್ಧಿನ ಕಾಣಬೇಕು. ಆ ಕಾರಣಕ್ಕೆ ಈ ಮೊಬೈಲ್ ಏನೋ ಒಂದು ಗೀಳಿತು ಅದನ್ನು ತೊಡೋಕೆ ಪ್ರಯತ್ನ ಮಾಡಿದ್ದೀವಿ. ಈಗ 1 ತಿಂಗಳಿಂದ ಅದು ನಾವು ಮಾಡ್ಕೊಂಬರ್ತಿದ್ದೀವಿ. ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತೇಳಿ. ಸರ್, ಇವಾಗ ವಿದ್ಯಾರ್ಥಿಗಳು ಆನ್ಲೈನ್ ಗೇಮ್ಸಲ್ಲಿ ದುಡ್ಡು ಕಟ್ಟಿ ಮೋಸ ಹೋಗಿರೋ ಅಂಥ ಪ್ರಕರಣಗಳು ನಿಮ್ಮ ಒಂದು ಸರ್ವಿಸಲ್ಲಿ ಏನಾದರೂ ಬೆಳಕಿಗೆ ಬಂದಿದೆಯಾ? ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನೀವು ಮೊಬೈಲ್ನ ನಿಷೇಧ ಮಾಡಿದ್ರೆ? ಇಲ್ಲ, ಅದು ಅವರ ಪರ್ಸ್ನಲ್, ಅದು ಯಾರು ಹೇಳ್ಕೊಳ್ಳಲ್ಲ. ಆನ್ಲೈನ್ ಗೇಮ್ ಮಾಡ್ತಕ್ಕಂಥದ್ದು, ಬೆಟ್ಟಿಂಗ್ ಕಟ್ತಕ್ಕಂಥದ್ದು ಅದು ಅವರ ವೈಯಕ್ತಿಕ, ಅದು ನಮಗೆ ಬೆಳಕಿಗೆ ಬಂದಿಲ್ಲ.
ಒಂದು ವೇಳೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ರೂಮೆಲ್ಲ ವಿಸಿಟ್ ಮಾಡಿದಾಗ ಇವರೆಲ್ಲ ಸುಮ್ಮನೆ ಓದೋದು ಅಂತೇಳಿ ರೂಮಲ್ಲಿ ಎಲ್ಲ ಕೂತ್ಕೊಂಡು ಮೊಬೈಲ್ ನೋಡ್ತಿರ್ತಾರೆ. ನಾವು ಹೋದಾಗ ಅದನ್ನು ತಿಟ್ಬಿಡೋದು ಸೈಡ್ಗೆ ಆ ಥರ ಮಾಡ್ತಿರ್ತಾರೆ. ಅದು ಬೇಡವೇ ಬೇಡ, ಇದ್ರ ತಾನೇ ಮೊಬೈಲ್ ಬಳಸೋದು, ಮೊಬೈಲ್ ತರೋದೇ ಬೇಡ ಅಂತೇಳಿ ಬ್ಯಾನ್ ಮಾಡಿದ್ವಿ. ಅವರು ಮೋಸ ಹೋಗಿರ್ತಕ್ಕಂಥದ್ದು ಮತ್ತೊಂದಾಗಿರ್ತಕ್ಕಂಥದ್ದು ಅದು ಇಲ್ಲ, ಗಮನಕ್ಕಿಲ್ಲ. ಕೇಳ್ಪಟ್ಟು ಅಂದರೆ ಗ್ರೂಪ್ಗಳನ್ನ ಮಾಡಿ ಅದರಲ್ಲಿ ಕೆಲವೊಂದಷ್ಟು ಡಿಸ್ಕಷನ್ನ ಮಾಡಿ ಕೆಲವೊಂದು ಔಟ್ಸೈಡ್ ಹೋಗೋದಂಥದ್ದು ಈ ಒಂದು ಗಮನಕ್ಕೆ ಬಂದಿದ್ದಕ್ಕೆ ನಾವು ಈ ಥರ ಮಾಡಿದ್ರಿ ಅಂತ ಕೇಳ್ಪಟ್ಟು ಸರ್. ಸಾರ್ವಜನಿಕ ಸಮಸ್ಯೆ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಅವರು ಸ್ವಯಂ ನಿರ್ಧಾರ ತಗೊಳ್ತಾರೆ, ನಮ್ಮ ಯಾರನ್ನು ಕೇಳಿ ಹೋಗ್ತಿರಲಿಲ್ಲ. ನಮ್ಮಲ್ಲೊಂದು ನಿಯಮ ಮಾಡಿದ್ದೀವಿ, ಸಂಜೆ 6 ಗಂಟೆ ಒಳಗೆ ವಿದ್ಯಾರ್ಥಿ ಕಾಲೇಜ್ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಬರಬೇಕು. 6 ಗಂಟೆ ಮೇಲೆ ಬರ್ತಕ್ಕಂಥವ್ನು ಸೇರಿಸಲ್ಲ. ಅಂದರೆ ಅವ್ನು ಕ್ವಶನ್ ಮಾಡ್ತೀವಿ, ಎಲ್ಲಿ ಹೋಗಿದೆಯಪ್ಪ, ಯಾಕೆ ಹೋಗಿದೆ ಅಂತೇಳಿ. ಕೆಲವು ಟ್ಯೂಷನ್ಗೆ ಹೋಗ್ತೇವೆ ಮಕ್ಕಳು, ಅವರಿಗೆ ಪರ್ಮಿಷನ್ ಕೊಡ್ತೀವಿ. ಇವರು ಸುಖ ಸುಮ್ಮನೆ 6 ಗಂಟೆಯಿಂದ ಹೊರಗಡೆ ಹೋಗಂಗಿಲ್ಲ ಮತ್ತು ಒಳಗೂ ಬರೋಂಗಿಲ್ಲ. ನಮ್ಮಲ್ಲೇ ರುಚಿಕಟ್ಟಾದಂಥ ಊಟ ಕೊಡ್ತೀವಿ, ರುಚಿ ಮತ್ತು ಶುಚಿಯಾದ ಊಟ ಕೊಡ್ತೀವಿ. ಹೊರಗಡೆ ಯಾವುದೇ ಫುಡ್ನ ಒಳಗಡೆ ತರಂಗಿಲ್ಲ, ಅದು ಎಂಟರ್ಟೈನ್ ಮಾಡಲ್ಲ. ಹೊರಗಡೆ ಇದ್ದಾಗ ಮೊಬೈಲ್ ನೋಡ್ತಾ ಇದ್ವಿ, ಹಾಸ್ಟೆಲಿಗೆ ಬಂದಾಗ ಮೊಬೈಲ್ ನೋಡ್ತಾ ಇದ್ವಿ, ಗಲಾಟೆ ಆಯ್ತಿತ್ತು. ಅದರಿಂದ ವಾರ್ಡನ್ ಸರ್ ಗಮನಿಸಿ ಮೊಬೈಲ್ ತರಬಾರ್ದು ಅಂತ ಪೇರೆಂಟ್ಸ್ಗೆಲ್ಲ ಕರೆಸಿ ಹೇಳಿ ಮೊಬೈಲಿಂದ ಓದೋಕ್ಕಾಗಲ್ಲ ಹುಡುಗರಿಗೆ ಅಂತ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ. ಸಾಕಷ್ಟು ಜನರ ಒಂದು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಇವಾಗ ನೀವು ಮೊಬೈಲ್ನ ಬಿಟ್ಟಿರೋಕ್ಕೆ ಸಾಧ್ಯನಾ? ಆಗುತ್ತೆ, ಓದ್ತಾ ಇದ್ದೀವಲ್ಲ, ಅದಕ್ಕೆ ವಾರ್ಡನ್ ಸರ್ ಓದೋದ್ರ ಮೇಲೆ ಗಮನ ಕೊಡಿ, ಯಾವ ಮೊಬೈಲ್ ಯಾವತ್ತಿದ್ರು ನೋಡ್ಬೋದು ಅಂದ್ಬಿಟ್ಟು ವಾರ್ಡನ್ ಸರ್ ಮೊಬೈಲ್ ನೋಡಬೇಡಿ, ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ಒಂದು ಬಲವಂತದಿಂದ ಆಗಿರ್ತಕ್ಕಂಥದ್ದ ಅಥವಾ ಏನು ಹೇಳಿ ಸುಮ್ಮನೆ ಮಾಡಿರೋದ? ಇಲ್ಲ, ಬಲವಂತದಿಂದ ಏನಿಲ್ಲ. ಸರ್ ಹೇಳಿದ್ರು ಓದೋಕ್ಕೆ ಇದು ಕಷ್ಟ ಆಗುತ್ತೆ, ಮೊಬೈಲ್ ಬಿಟ್ಬಿಡಿ, ಮೊಬೈಲ್ ಬಿಟ್ಟು ಓದೋದ್ರಿ ಕಲೀರಿ, ಆಮೇಲೆ ಯಾವತ್ತಿರು ಮೊಬೈಲ್ ನೋಡ್ಬೋದು. ಸರಿ ಸರ್ ಆಯಿತು ಅಂದ್ಬಿಟ್ಟು ಎಲ್ಲ ಮೊಬೈಲ್ ಕೊಟ್ಟು ಮುಂಚಿನ ಥರ ಏನು ಗಲಾಟೆಗಳಾಗ್ತಾ ಇಲ್ವಾ? ಯಾವ ಥರ? ಇಲ್ಲ ಮ್ಯಾಮ್, ಇವಾಗ ಮುಂಚಿನ ಥರ ಯಾವುದು ಗಲಾಟೆ ಆಗ್ತಿಲ್ಲ. ಈಗೆಲ್ಲ ಚೆನ್ನಾಗಿ ಓದ್ತಾ ಇದ್ದೀವಿ. ಈಗ ಮುಂಚೆ ಥರ ಏನು ಗಲಾಟೆ ಆಗ್ತಿಲ್ಲ. ಈಗ ವಾರ್ಡನ್ ಸರು ಏನಾದರೂ ಆದರೆ ಬರ್ತಾರೆ, ಮಾತಾಡ್ತಾರೆ, ಏನಾದ್ರು ಪ್ರಾಬ್ಲಮ್ ಇದೆ ಅಂತೆಲ್ಲ ಕೇಳ್ತಾರೆ, ಎಲ್ಲ ವಿಚಾರಿಸ್ತಾರೆ ಬಂದು. ಊಟ ತಿಂಡಿ ಎಲ್ಲ ಯಾವ ಥರ ಇದೆ? ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ಮ್ಯಾಮ್. ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಬೆಳಗ್ಗೆ ಟಿಫನ್ ಕೊಡ್ತಾರೆ, ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ವಾರ್ಡನ್ ಸರ್ಗೆ ಬಂದು ಕೇಳ್ತಾರೆ ಹೆಂಗೆ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಕೊಡ್ತಾ ಇದ್ದಾರೆ ಹೆಂಗೆ ಅಂತ. ಬಳ್ಳಾಪುರದಿಂದ ಬಂದಿದ್ದೀರಾ, ಸೊ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನ್ಸಲ್ಲ? ಅನಿಸುತ್ತೆ ಮ್ಯಾಮ್. ಅನಿಸಿದಾಗ ಫೋನ್ ಮಾಡ್ತೀವಿ, ಮಾತಾಡ್ತೀವಿ. ಫೋನ್ ಇಲ್ವಲ್ಲ, ಯಾರು ಫೋನ್ ಕೊಡ್ತಾರೆ? ಸರ್ ಕೇಳಿದ್ರು ವಾರ್ಡನ್ ಸರ್ ಮಾಡಿಕೊಡ್ತಾರೆ. ಫೋನ್ ಮಾಡಿದ್ರು ಹೆಂಗಿಲ್ಲ, ಮಾಡಿದ್ರೆ ಮಾತಾಡ್ಬೋದು, ಎಷ್ಟೊತ್ತು ಬೇಕೋ ಮಾತಾಡಿ ಕೊಡ್ಬೋದು ವಾಪಸ್ ಸರ್ಗೆ ಕೊಡು. ಸೊ ದಿನಕ್ಕೆ ಅಂದರೆ ವಾರದಲ್ಲಿ ಇಷ್ಟು ದಿನ ಮಾತಾಡಬೇಕು ಅಥವಾ ಡೈಲಿ ಮಾತಾಡಬೇಕು ಆ ಥರ? ಇಲ್ಲ, ಕೇಳಿದ್ರೆ ಕೊಡ್ತಾರೆ. ವಾರ್ಡನ್ ಸರ್ ಆಗಲಿ ಇಲ್ಲಿ ಯಾರಾದರೂ ಇರ್ತಾರಲ್ಲ, ಕೇಳಿದ್ರೆ ಕೊಡ್ತಾರೆ ಅವ್ರು ಮಾತಾಡೋಕ್ಕೆ. ಸರಿ ಸರ್, ಖುಷಿ ಇದೆ. ಮೊಬೈಲ್ ಬಿಟ್ಟಿರೋದು, ಓದ್ತೀವಿ, ಬರಿತೀವಿ, ಎಲ್ಲ ಕುತ್ಕೊಂಡು ಚೆನ್ನಾಗಿ ಗ್ರೂಪನ್ನು ಸ್ಟಡಿ ಮಾಡ್ತೀವಿ ಕುತ್ಕೊಂಡು. ಅಂದರೆ ಇವಾಗ ಮುಂಚೆ ಎಲ್ಲ ಫ್ರೆಂಡ್ಸ್ಗಳು ಮೊಬೈಲ್ ಜೊತೆ ಆಟ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ, ಇವಾಗ ಈಗ ಓದ್ತಾ ಇದ್ದೀವಿ. ಆಗ ಮೊಬೈಲ್ ಜೊತೆ ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ, ಇವಾಗ ಓದ್ತಾ ಇದ್ದೀವಿ. ವಾರ್ಡನ್ ಸರ್ ಬರ್ತಾರೆ, ವಿಚಾರಿಸ್ತಾರೆ, ಓದ್ಕೊಳ್ಳ್ರು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ದಿನ ವಿಸಿಟ್ ಆಗ್ತಾರೆ, ಬಯೋಮೆಟ್ರಿಕ್ ಕರೀತಾರೆ, ಹೇಳ್ತಾರೆ, ಎಲ್ಲ ಮಾಡ್ತಾರೆ. ರಾತ್ರಿ ಟೈಮ್ ಅಕಸ್ಮಾತ್ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಆಯಿತು, ಆ ಟೈಮಲ್ಲಿ ಏನು? ವಾರ್ಡನ್ ಸರ್ ಹೇಳಿದ್ರೆ ಅವರು ತಗೊಂತಾರೆ, ಅವ್ರು ಏನು ಬೇಕೋ ಕರ್ಕೊಂಡು ಹೋಗ್ತಾರೆ. ವಾರ್ಡನ್ ಸರ್ಗೆ ಹೇಳಿದ್ರೆ ಅವ್ರಿಗೆ ಏನು ಬೇಕೋ ಮಾಡ್ತಾರೆ. ಅಂದರೆ ಯಾವ ಥರ ಅನಿಸಿದೆ? ಕೆಲವೊಂದು ಹಾಸ್ಟೆಲ್ಗಳು ಜೈಲು ಅಂತ ಹೇಳ್ತಾರೆ, ಆಮೇಲೆ ಊಟ ಸರಿ ಇರಲ್ಲ, ಒಂದು ಸೊಳ್ಳೆ ಕಾಟ ಇರ್ಬೋದು ಅಥವಾ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ಗಳಿರುತ್ತೆ. ಯಾವ ರೀತಿ ಅನಿಸಿದೆ? ಇಲ್ಲ ಮ್ಯಾಮ್, ಚೆನ್ನಾಗಿದೆ. ಹಾಸ್ಟೆಲ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ವಾರ್ಡನ್ ಚೆನ್ನಾಗಿ ನೋಡ್ಕೊತಾರೆ ಮ್ಯಾಮ್. ವಾರ್ಡನ್ ಸರ್ ಒಳ್ಳೆಯವರು, ಸ್ವಲ್ಪ ಚೆನ್ನಾಗಿ ನೋಡ್ತಾರೆ. ಲಾಸ್ಟ್ ನಮಗೆ ಮೊಬೈಲಿನ ಸ್ವಲ್ಪ ಎಫೆಕ್ಟ್ ಆಗಿತ್ತು. ಅಂದರೆ ನಮ್ಮ ಸೀನಿಯರ್ಸ್ ಎಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ರು. ಸೊ ನಾವು ಒಟ್ಟಾಗಿದ್ದರಿಂದ ಅಂದರೆ ಎಜುಕೇಷನ್ ಮೇಲೆ ಸ್ವಲ್ಪ ಎಫೆಕ್ಟ್ ಬಿದ್ದಿತ್ತು ಅವ್ರ ಜೊತೆ ಇದ್ದದ್ರಿಂದ. ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ನಮಗೆಲ್ಲ ದೂರ ಆಗ್ತಿತ್ತು. ಮತ್ತು ಅವರು ಇಲ್ಲೂ ಎಲ್ಲ ನೋಡಿದರೆ ಆಲ್ರೌಂಡ್ ಎಲ್ಲ ಅಬ್ಸರ್ವ್ ಮಾಡಿ ನೋಡಿದಾಗ ಈ ವರ್ಷ ಮೊಬೈಲ್ನ ಒಂದು ಬ್ಯಾನ್ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ವಾರ್ಡನ್ ಅವರು. ಎಲ್ಲ ಒಂದು ರೂಲ್ಸು ಎಲ್ಲ ಕೊಟ್ಬಿಟ್ಟು ರೂಲ್ಸ್ ಎಲ್ಲ ನಮ್ಗೆ ಹೇಳಿದ್ದಾರೆ. ಅದ್ರ ಮೇಲೆ ಒಂದು ಪೇರೆಂಟ್ಸು ಮತ್ತು ನಾವೆಲ್ಲ ಸೈನ್ ಮಾಡಿ ಒಂದು ಮೊಬೈಲಿಂದ ದೂರ ಇಡ್ತೀವಿ ಅನ್ನೋ ಒಂದು ಅಗ್ರಿಮೆಂಟ್ ಮಾಡಿದ್ದೀವಿ. ಅದರಿಂದ ಈ ವರ್ಷದಿಂದ ನಮ್ಮ ಒಂದು ಮೊಬೈಲ್ದೇನಿದೆ ಅದು ಈ ಹಾಸ್ಟೆಲಲ್ಲಿ ಬ್ಯಾನ್ ಮಾಡಿದ್ದಾರೆ. ಈಗ ಅಂದರೆ ಒಪ್ಕೊಂಡ್ರೆ ನೀವು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ? ಹೌದೌದು, ಖಂಡಿತ. ಅಂದರೆ ನಮ್ಮ ಎಜುಕೇಷನ್ ಇರೋದ್ರಿಂದ ಈಗ ಮೊಬೈಲ್ ಅಷ್ಟು ಅವಶ್ಯಕತೆ ಏನಿಲ್ಲ. ಅಂದರೆ ಕೆಲವೊಂದು ಕಾರಣದಲ್ಲಿ ಕೆಲವೊಂದು ಹೇಳ್ತಾರೆ, ಕೆಲವೊಬ್ರು ಗ್ರೂಪ್ನಲ್ಲಿ PDF ಕಳಿಸ್ತಾರೆ, ಓದೋದಕ್ಕೆ ಹಂಗಿರುತ್ತೆ ಹೀಗಿರುತ್ತೆ ಅಂತ. ಕೆಲವೊಬ್ರು ಎಲ್ಲೋ ಕಮ್ಮಿ ಯೂಸ್ ಮಾಡೋದು ಒಳ್ಳೆತನಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಆಲ್ಮೋಸ್ಟ್ 99% ಎಲ್ಲಾದರೂ ಅಂದರೆ ನೆಗೆಟಿವ್ ಆಗಿ ತಗೋತಾರೆ ಅದನ್ನ. ಹಾಗಾಗಿ ಮೊಬೈಲ್ ಅಷ್ಟು ಏನು ಎಮರ್ಜೆನ್ಸಿ ನೆಸೆಸರಿ ಅಂತ ನಮಗೇನಿಲ್ಲ. ಈಗ ನಿಮ್ಮ ಕಾಲೇಜಿಂದ ಯಾವುದಾದ್ರೂ PDF ಕಳಿಸಿದ್ರೆ ಯಾವ ಥರ ಕೊಡ್ತಾರೆ? ನಮಗೆ ಅದಕ್ಕೆ ಅಂತ PDF ಏನು ಕಳಿಸೋದಿಲ್ಲ, ನಾವೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ ಕಾಲೇಜಿಂದ. ಹಂಗೇನೋ ಇದ್ದರೆ ನಾವೇನಿದ್ರು ಈಗ ವಾರ್ಡನ್ ಸರ್ ಇರ್ತಾರೆ, ನಮಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಸರ್ ಹಿಂಗೆ ಏನಾದ್ರು ಕಳಿಸಿರ್ತಾರೆ ಅಂತ. ಸೊ ನಮಗೆ ಅವರು ಜೆರಾಕ್ಸ್ ಮಾಡಿ ಅಂದರೆ ಬರ್ಕೊಡೋಕ್ಕೆ ಸ್ವಲ್ಪ ಬರೆಯೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಹಿಂಗಾಗಿ ನಮ್ಗೆ ಮೊಬೈಲ್ ಅವಶ್ಯಕತೆ ಏನು ಬೇಕಾಗುತ್ತೆ. ಈಗ ನೀವು ಮನೆ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ? ಇಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಿದ್ದಾರೆ ವಾರ್ಡನ್ ಅವರು. ಅಂದರೆ ವೀಕ್ಲಿ ಒನ್ಸು ಅಂದರೆ ಲೈಕ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಏನಾದರೂ ಮನೆಯವ್ರ ಜೊತೆ ಮಾತಾಡೋ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಮೊಬೈಲ್ ಅವಶ್ಯಕತೆ. ಇದಕ್ಕಿಂತ ಮುಂಚೆನೂ ಮೊಬೈಲ್ ಬ್ಯಾನ್ ಮಾಡಿದ್ರಾ ಅಥವಾ ಈ ಸಲದಿಂದ ಸ್ಟಾರ್ಟ್ ಆಗಿದೆ? ಇಲ್ಲ, ಲಾಸ್ಟ್ ಇಯರ್ ಬ್ಯಾನ್ ಮಾಡಿದ್ರು. ಆ್ಯಕ್ಚುಲಿ ಕೆಲವೊಬ್ರು ಯೂಸ್ ಮಾಡ್ತಿದ್ರು, ಆದರೂ ಅವರು ಕೆಲವೊಬ್ರು ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದರೆ ಈಗ ಕಂಪಲ್ಸರಿ ಬ್ಯಾನ್ ಮಾಡಿದರೆ ಯಾರು ಕೆಲವೊಬ್ರು ಹಾಗೆ ಇರೋಲ್ಲ, ಯೂಸ್ ಮಾಡ್ತಾರೆ. ಹಾಗಾಗಿ ಅವರು ಮೊಬೈಲ್ ತರದಲ್ಲೇ ಇದ್ದಿಲ್ಲ, ಮೊಬೈಲ್ ಯೂಸ್ ಮಾಡ್ತಿದ್ರು. ಹಾಗಾಗಿ ಈ ವರ್ಷದಿಂದ ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡಬೇಕಂತ ಇದ್ದಾರೆ.
ಇದಕ್ಕೆ ನಿಮ್ಮ ಪೋಷಕರೆಲ್ಲ ಒಪ್ಪಿಗೆ ಕೊಟ್ಟರೆ? ಈಗ ಅಂದರೆ ಅವರು ಊರ ಕಡೆ ಇರ್ತಾರೆ, ಅವ್ರ ಜೊತೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ? ಅವ್ರಿಗೇನಿಲ್ಲ, ಅವ್ರಿಗೆ ತುಂಬ ಖುಷಿನೇ. ಯಾಕಂದರೆ ಮಕ್ಕಳು ಮೊಬೈಲಿಂದ ದೂರ ಇರ್ತಾರೆ, ಓದೋ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ತಾರೆ ಅನ್ನೋದು ನಂಬಿಕೆ ಅವ್ರಿಗೂ ಇದೆ. ಆ ನಂಬಿಕೆ ಮೇಲೆ ನಮ್ಮನ್ನು ಇಲ್ಲಿ ಕಳಿಸಿದರೆ ಆ ನಂಬಿಕೆ ಉಳಿಸ್ಕೊಳ್ಳೋದೇ ನಮ್ಮ ಕೆಲಸ ಅಂತ. ಹಾಸ್ಟೆಲಲ್ಲಿ ಮೊಬೈಲ್ ಬಳಕೆ ನಿಷೇಧ ಮಾಡಿರೋದು ತುಂಬ ಒಳ್ಳೆ ಕೆಲಸ ಅದು. ಯಾಕಂದರೆ ವಿದ್ಯಾರ್ಥಿಗಳು ಓದೋರು ಅಂತವರು ಮತ್ತು ಕೆಲವು ಮಕ್ಕಳೆಲ್ಲ ಓದಲ್ಲ, ಮಾಮೂಲಿ ಮೊಬೈಲ್ ಸಖತ್ ಅಡಿಕ್ಷನ್ ಆಗ್ಬಿಟ್ಟು ಅವ್ರು ಯಾವುದೇ ರೀತಿ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ದೇ ಮತ್ತು ಅಲ್ಲಿ ಇಲ್ಲಿ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗಳು ಮಾಡ್ತಾ ಇರ್ತಾರೆ. ಅದರಿಂದ ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಈ ಥರ ಒಂದು ಕಾರ್ಯಕ್ರಮನ ಮಾಡ್ತಿದ್ದಾರೆ. ನಮಗೆ ಇದಕ್ಕೆ ಒಪ್ಕೊಂಡ್ರ ಏನು ಬಲವಂತದಿಂದ ಒಪ್ಸಿದ್ದ ಅಥವಾ ನೀವೇ? ಆ ಥರ ಒಪ್ಕೊಳ್ಳೋದಲ್ಲೇನಿಲ್ಲ, ಒಪ್ಕೊಳ್ಳೇಬೇಕಂದ್ರೆ ನಮ್ಮ ಭವಿಷ್ಯ ಉದ್ಧಾರ ಆಗಬೇಕು ಅಂತ ತಾನೇ ಅವ್ರು ಮಾಡ್ತಿರೋದು. ಅದರಿಂದ ನಾವು ಒಪ್ಕೊಳ್ಳೇಬೇಕು. ಮತ್ತು ನಾವು ಮುಂದೆ ಬರಬೇಕು ಅಂದರೆ ನೆಕ್ಸ್ಟಲ್ಲಿ ನಾವು ಏನಾರ ಒಂದು ಒಳ್ಳೆ ಹುದ್ದೆಗಳಿಗೆ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಮೊಬೈಲ್ ಇಲ್ಲದ್ರೆ ನಾವು ಓದಲೇಬೇಕಾಗುತ್ತೆ. ನಾವು HD ಕೋಟೆ ಸರ್ಗೂರಿಂದ ಬಂದಿರೋದು. ಈಗ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನ್ಸಿದ್ರೆ ಯಾವ ರೀತಿಯಾಗಿ ಮಾತಾಡ್ತೀರಾ? ಅಲ್ಲ, ನಾವು ಮಾತಾಡೋದು ಇವಾಗ ಯಾರಾದರೂ ಪೇರೆಂಟ್ಸ್ ಫೋನ್ ಮಾಡಿದ್ರೆ ಅಮ್ಮ ಅಂದ್ರೆ 1 ನಿಮಿಷ 1.5 ನಿಮಿಷ ಮಾತಾಡ್ಬೋದು ಅಷ್ಟೇ. ನಾವೇನು ದಿನ ಪೂರ್ತಿ ಮಾತಾಡ್ತಿರ್ಲಿಲ್ಲ. ಅದರಿಂದ ನಾವು ವಾರ್ಡನ್ ಸರ್ ಹತ್ರನೇ ಕೇಳಿದ್ರೆ ಅವರೇ ಮಾಡ್ಕೊಡ್ತಾರೆ ಫೋನ್ ಮಾಡೋಕ್ಕೆ. ಅಂದರೆ ಈ ಒಂದು ಏಜಲ್ಲಿ ಜಾಸ್ತಿ ಮೊಬೈಲಿಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿದ್ದೀರಾ? ಎಲ್ಲ ಅಡಿಕ್ಟ್ ಆಗಿರ್ತೀವಿ. ಯಾರೇ ಆದರೂ ಸಹ ಈಗಿನ ಜನ್ರೇಷನಲ್ಲಿ ಬಂದು ಮೊಬೈಲ್ ಇಲ್ಲದೇ ಯಾರೂ ಇರಲ್ಲ. ಆದರೂ ಸ್ವಲ್ಪ ಮರಿತಾ ಇದ್ದರೆ ಅದು ಆಟೋಮೆಟಿಕ್ಲಿ ಬಿಟ್ಟೋಗಿದೆ. ಎಲ್ಲ ಫ್ರೆಂಡ್ಸ್ ಸರ್ಕಲಲ್ಲಿ ಆಟ ಆಡೋದಾಗಲಿ ಬೇರೆ ಥರ ಏನಾರು ಮಾಡ್ತಾಯಿದ್ರೆ ಅದು ಮರಿಬೋದು. ಸ್ವಲ್ಪ ಅಷ್ಟೊಂದೇನು ಕಷ್ಟ ಇಲ್ಲ. ಹೋದ ವರ್ಷ ಯಾವ ರೀತಿ ಇತ್ತು? ಕೆಲವೊಂದ್ಸಲ ಜಗಳ ಆಯ್ತಿತ್ತು ಅಂತ ಹೇಳಿದ್ರು. ಆ ಕಾರಣದಿಂದ ಈ ವರ್ಷ ಪೂರ್ತಿಯಾಗಿ ನಿಷೇಧ ಮಾಡಿದ್ದೀವಿ ಅಂತ ಹೇಳಿದ್ರು. ಏನು ನಾವು ಹೋದ ವರ್ಷನೂ ಅದೇ ಥರ ಇದ್ವಿ, ಈ ವರ್ಷನೂ ಇದ್ವಿ. ಜಗಳಾಗಿ ಫೋನ್ ಇರೋದ್ರಿಂದ ಸ್ವಲ್ಪ ಗಲಾಟೆ, ಅವು ಇವು ಫ್ರೀ ಫೈರ್ ಅದಿರೋ ಆಡ್ತಾರಲ್ಲ, ಅದರಿಂದ ಸ್ವಲ್ಪ ಗಲಾಟೆಗಳಾಗ್ಬೋದು ಅಷ್ಟೇ, ಬೇರೆ ಥರ ಏನಿಲ್ಲ. ಓದೋಕೆ ಒಂಚೂರು ಚೆನ್ನಾಗೈತೆ. ಫೋನ್ ಇಲ್ಲಾಂದರೆ ಓದೋಕ್ಕೆ ಈಸಿ ಆಗೈತೆ ಅಷ್ಟೇ. ಇವಾಗ ಒಂಚೂರು ಚೆನ್ನಾಗೈತೆ, ಎಲ್ಲ ಕ್ಲಿಯರು, ಎಲ್ಲ ಸೌಂಡ್, ಏನು ಸೌಂಡ್ ಇಲ್ಲ, ಜಗಳಗಳಿಲ್ಲ, ಚೆನ್ನಾಗೈತೆ ಇವಾಗ. ಫಸ್ಟು ಮೊಬೈಲ್ ಇಲ್ಲಾಂದರೆ ನನ್ನ ಕೈಲಿ ಇರೋಕ್ಕಾಗ್ತಿರ್ಲಿಲ್ಲ. ಬರೀ ಎಡಿಟು, ವಿಡಿಯೋ, ರೀಲ್ಸು ಅಂತ ಇದೇ ಅಲ್ಲೇ ಅಡಿಟ್ ಆಗಿಬಿಟ್ಟಿದೆ. ಇಲ್ಲಿ ನಮ್ಮಮ್ಮ ಕರ್ಕೊಬಂದು ಸೇರಿಸ್ದಾಗಿಂದ ಇವಾಗ ಒಂದು ಸ್ವಲ್ಪ ಓದೋದು ಬರೆಯೋದೆಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದಿಲ್ಲ ಅಂದರೆ ನಾನು ಈ ಸಲ ಓದೋದು ತುಂಬ ಕಷ್ಟ ಆಗ್ಬಿಡೋದು. ಫಸ್ಟ್ PUC ಫೇಲ್ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡು ಮನೇಲಿ ಕೂತಿದ್ದೆ. ನಮ್ಮಮ್ಮ ಕರ್ಕೊಬಂದು ಸೇರಿಸಿ ತುಂಬ ಒಳ್ಳೆ ಕೆಲಸ ಮಾಡೋರೆ ಅಂತ ಹೇಳ್ತೀನಿ. ಆದರೆ ಇಲ್ಲಿ ಇವ್ರು ಮಾಡೋ ರೂಲ್ಸ್ಗಳಿಂದ ಒಂದು ಸ್ವಲ್ಪ ಆರಾಮಾಗಿದ್ದೀನಿ. ಅಂದರೆ ರೂಲ್ಸ್ ಅಂದರೆ ಇವಾಗ ಕಷ್ಟ ಅಂತ ಅನ್ಸಲ್ವಾ ಇರಬೇಕು ಅಂತ? ಹಾಗೇನು ಅನಿಸಲ್ಲ. ಇವ್ರು ಮಾಡಿರೋ ಈ ರೂಲ್ಸಿಂದನೇ ಖುಷಿಯಾಗಿರ್ಬೋದು. ಆದರೆ ಒಂದು ಸ್ವಲ್ಪ ಕಷ್ಟ ಆಯ್ತದೆ ಫೋನ್ ಬಿಟ್ಟಿರೋಕ್ಕೆ. ವಾರಕ್ಕೊಂದ್ಸಲ ಊರಿಗೆ ಕಳಿಸ್ತಾರೆ. ಅವಾಗ ಟೈಮ್ ಪಾಸ್ ಮಾಡ್ಕೊಂಡು ಬಂದರೆ ಇನ್ನು ಇಲ್ಲಿ ಆರಾಮಾಗಿ ಓದ್ಕೊಂಡಿರ್ಬೋದು. ಊರಿಗೆ ಹೋದಾಗ ಮತ್ತೆ ಮೊಬೈಲ್ ನೋಡ್ತೀರಾ ಏನು? ಊರಿಗೆ ಹೋದಾಗ ಒಂದು ಸ್ವಲ್ಪ ನೋಡ್ತೀವಿ. ಆಮೇಲೆ ಸರ್ರೇ ಫೋನ್ ಮಾಡ್ತಾರೆ, ಒಂದು ದಿನಕ್ಕೆ ಬಂದ್ಬಿಡ್ಬೇಕು, ಇಲ್ಲ ಮತ್ತೆ ವಾಪಸ್ ಊರಿಗೆ ಕಳಿಸಲ್ಲ ಅಂತ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಂಟ್ರೋಲ್ ಆಗೈತೆ. ಈಗ ನಿಮ್ಮ ಮನೇಲಿ ಏನು ಹೇಳ್ತಾರೆ ನೀನು ಫೋನ್ ಬಿಟ್ಟಿರೋದಕ್ಕೆ? ಅವ್ರು ತುಂಬ ಖುಷಿಪಟ್ಟು ಸೆಕೆಂಡ್ ಇಯರು ಇಲ್ಲೇ ಓದ್ಬೇಕು ನೀನು ಹಂಗೆ ಅಂತ ಹೇಳ್ತಾರೆ. ಈಗ ಮೊಬೈಲ್ ಇಲ್ಲ ಅಂತ ಹೇಳಿ ಇರೋದಕ್ಕೆ ಕಷ್ಟ ಆಗ್ತಿಲ್ವಾ? ಇಲ್ಲ ಬೇಡಪ್ಪ ಇದ್ರ ಸವಾಸನೆ ಸಾಕು, ನೆಕ್ಸ್ಟ್ ಬೇರೆ ಹಾಸ್ಟೆಲಿಗೆ ಸೇರ್ಕೊಳ್ಳೋಣ ಅಂತ ಏನಾದರೂ ಮೈಂಡಿಗೆ ಬಂದಿತ್ತು? ಫಸ್ಟ್ ಹಾಗೆ ಅನಿಸ್ತಾ ಇತ್ತು. ಆಮೇಲೆ ಹೋಯ್ತಾ ಅರ್ಥ ಆಯ್ತು, ಇವ್ರು ಏನಕ್ಕೆ ಈ ಥರ ರೂಲ್ಸ್ ಮಾಡೋರೆ ನಮಗೋಸ್ಕರನೇ ಅಲ್ವಾ ಅಂತ ಅರ್ಥ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಓಕೆ ಆಗೈತೆ. ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿದೆ? ದಿನದಲ್ಲಿ ಎಷ್ಟು ಗಂಟೆ ಮೊಬೈಲ್ ಯೂಸ್ ಮಾಡ್ತಿದ್ದೆ? ದಿನದಲ್ಲಿ ಇಲ್ಲಾಂದ್ರೂ 4 ರಿಂದ 5 ಅವರು ಫೋಟೋ ಎಡಿಟ್ ಮಾಡ್ಕೊಂಡು, ವಿಡಿಯೋ ಎಡಿಟ್ ಮಾಡ್ಕೊಂಡು, ರೀಲ್ಸ್ ಮಾಡ್ಕೊಂಡೇ ಇರ್ತಿದ್ದೆ. ಆದರೆ ಇಲ್ಲಿಗೆ ಬಂದಮೇಲೆ ಇವಾಗ ಅವೆಲ್ಲ ಬಿಟ್ಬಿಟ್ಟಿದ್ದೀನಿ. ಈಗ ಏನಾದರೂ ಓದ್ಕೊಂಡು ಇದ್ದೀನಿ ಅಷ್ಟೇ. ಫಸ್ಟು ಮೊಬೈಲ್ ನೋಡಬೇಕು ಅಂತ ಇಲ್ಲಿಗೆ ತಗೊಬಂದಿದ್ದೆ, 1-2 ದಿನ ಇತ್ತು. ಆಮೇಲೆ ಸರ್ ನೋಡಿ ನೀನು ಫೋನ್ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಇರೋದೇ ಬೇಡ ಹೋಗು ಅಂತೆಲ್ಲ ಹೇಳಿದ್ರು. ಅದಕ್ಕೆ ಅದರಿಂದ ಇವಾಗ ಒಂದು ಸ್ವಲ್ಪ ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಈಗ ನೀನು ನಿಮ್ಮ ಮನೆಯವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾತಾಡ್ತೀರಾ? ವಾರ್ಡನ್ ಏನಾದರೂ ಮೊಬೈಲ್ ಕೊಡ್ತಾರಾ ಮಾತಾಡೋದು? ವಾರ್ಡನ್ನೇ ಹೋಗಿ ಕೇಳಿದ್ರೆ ಅವರೇ ಮಾಡ್ಕೊಡ್ತಾರೆ. ನಾವು ಅವ್ರನ್ನೇನು ಕೇಳಲ್ಲ. ಇಲ್ಲಿ ಅಡುಗೆ ಮಾಡೋರು ಅವರೆಲ್ಲ ಇರ್ತಾರೆ. ಅವ್ರಿಗೆ ನಮ್ಮ ಅಮ್ಮನ ಫೋನ್ ನಂಬರ್ ಕೊಟ್ಟಿದ್ದೀವಿ, ಅವರೇ ಫೋನ್ ಮಾಡ್ತಾರೆ. ಅವ್ರ ಹತ್ರ ಇಸ್ಕೊಂಡು ಮಾತಾಡ್ತೀವಿ ನಾವು. ಎಷ್ಟೊತ್ತು ಮಾತಾಡ್ಬೋದು? ಅವ್ರು ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ಅವ್ರೇನು ಅನ್ನೋದಿಲ್ಲ. ಮಾತಾಡ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬೇಕಷ್ಟೇ, ಏನಿಲ್ಲ. ಈಗ ನಿಮ್ಮ ಮನೆಯವ್ರು ಅವರು ಆ ಕಡೆಯಿಂದ ಕಾಲ್ ಮಾಡ್ತಾರಾ ಅಥವಾ ನೀವೇ ಈ ಕಡೆಯಿಂದ ಮಾಡಬೇಕಾ? ಅವರೇ ಆ ಕಡೆಯಿಂದ ಮಾಡ್ತಾರೆ. ಮಾಡಿದಾಗ ಕೂಗ್ಬಿಟ್ಟು ಅವರೇ ಕೊಡ್ತಾರೆ. ಇಲ್ಲ ನಮ್ಗೆ ಮಾತಾಡಬೇಕು ಅನ್ಸಿದ್ರೆ ಅಣ್ಣ ಒಂದು ಫೋನ್ ಮಾಡಿಕೊಡಿ ಅಂದರೆ ಅವರೇ ಮಾಡಿಕೊಡ್ತಾರೆ. ಹಾಗೇನು ಏನು ಅನ್ನಲ್ಲ. ಅಂದರೆ ದಿನಕ್ಕೆ ಇಷ್ಟು ಸಲ ಮಾತಾಡಬೇಕು ಆ ಥರ ಏನಿಲ್ಲ. ನಮ್ಗೆ ಇಷ್ಟ ಬಂದಾಗ ಹೋಗಿ ಕೇಳಿದ್ರೆ ಅವರೇ ಮಾಡಿಕೊಡ್ತಾರೆ. ಇಲ್ಲ ಆ ಕಡೆಯಿಂದ ಫೋನ್ ಬಂದರೆ ನಾನಿಲ್ಲ ಅಂದರೂ ಬೇರೆ ಟೈಮಲ್ಲಿ ಕೂಗ್ಬಿಟ್ಟು ಕೊಡ್ತಾರೆ. ಇಲ್ಲಿಂದ ಹೋದ್ಮೇಲೆ ಹೈಯರ್ ಎಜುಕೇಷನ್ಗೆ ಹೋದ್ಮೇಲೆ ಮೊಬೈಲ್ ಇಟ್ಕೋತೀರಾ ಇಟ್ಕೊಳ್ಳಲ್ವಾ? ಇಟ್ಕೊತೀನಿ. ಈಗ ಕಾಲೇಜ್ ಕಡೆಯಿಂದ ನೋಟ್ಸ್ಗಳು ಅಥವಾ ಏನಾರು ಇದ್ರೆ ಕಳಿಸ್ತಾರಾ? ಕಳಿಸಿದ್ದಾಗ ಯಾವ ರೀತಿಯಾಗಿ ಓದ್ಕೊತೀರಾ? ಜೆರಾಕ್ಸ್ ಮಾಡಿಸ್ಕೊತೀನಿ. ಅವ್ರಿಗೆ ಹೇಳ್ತೀನಿ ನಮ್ಮ ಹತ್ರ ಫೋನ್ ಇಲ್ಲ, ಹಾಸ್ಟೆಲ್ ಇರೋದು ಅಂತ. ಅದಕ್ಕೆ ಅವರೆಲ್ಲ ಒಟ್ಟಿಗೆ ಪ್ರಿಂಟ್ ಮಾಡಿ ಹಾಕಿರ್ತಾರೆ. ಅದನ್ನ ನಾವು ಹೋಗಿ ಪ್ರಿಂಟ್ ಮಾಡಿಸ್ಕೊಂಡು ಓದ್ಕೊತೀವಿ. ಇವಾಗ ಸಾಕಷ್ಟು ಜನರು ಅಂದರೂ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಈ ಒಂದು ಹಾಸ್ಟೆಲಲ್ಲಿ ಮೊಬೈಲನ್ನು ನಿಷೇಧ ಮಾಡಿದ್ದಾರೆ, ಸಂಪೂರ್ಣವಾಗಿ ತರೋದಂಗೆ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಏನು? ಅಂದರೆ ಇವಾಗ ಫೋನು ಅಲೋವಿಲ್ಲ. ಅಂದರೆ ಫೋನು ಅಡಿಕ್ಟ್ ಆಗಿರ್ತಾರೆ ಕೆಲವೊಬ್ಬರು. ಫೋನಿಂದ ಕೆಟ್ಟದಾಗುತ್ತೆ. ಅಂದರೆ ಕಣ್ಣು ಹಾಳಾಗಿರ್ಬೋದು, ಮತ್ತು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಟನ್ನು ತಡಿಬೋದು. ಅಂದರೆ ಫೋನಿಗೆ ಅಂದರೆ ಇಲ್ಲಿ
ಫೋನ್ ಬಿಟ್ಟರೆ ನಾವು ಹುಡುಗರ ಜೊತೆ ಅಂದರೆ ಬೆರಿತೀವಿ, ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಬೆರಿತೀವಿ. ಫೋನ್ ಇದ್ದರೆ ನಾವು ಬೆರೆಯೋಕ್ಕಾಗಲ್ಲ ಹುಡುಗರ ಜೊತೆ, ಫ್ರೆಂಡ್ಸ್ ಜೊತೆ ಆಗಲಿ ಯಾರನ್ನೇ ಆಗಲಿ, ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈ ಫೋನ್ ಇದ್ದರೆ ನಾವು ನೋಡಿ ಎನಿ ಟೈಮ್ ಫೋನ್ ನೋಡ್ತಾ ಕೂರ್ತಿರ್ತೀವಿ, ಅಂದರೆ ಇನ್ನೊಬ್ಬರ ಮನಸ್ಥಿತಿ ನಮಗೇನು ಅರ್ಥ ಆಗಲ್ಲ. ಫೋನ್ ಇಲ್ಲದೆ ಇದ್ದರೆ ನಮ್ಮ ಫ್ರೆಂಡ್ಸ್ ಜೊತೆ ಬರ್ತ್ಕೊಂಡು ಹೋಗ್ಬೋದು, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಅಥವಾ ನಗ್ನಗ್ತಾ ಏನೋ ಚೆನ್ನಾಗಿರ್ಬೋದು. ಆದರೆ ಈ ಫೋನ್ ಇದ್ದರೆ ನಮಗೆಲ್ಲ ಇವೆಲ್ಲ ಸಂತೋಷಗಳನ್ನು ಕಿತ್ಕೊಂಡ್ಬಿಡುತ್ತೆ. ಸೊ ಈ ಒಂದು ವಾರ್ಡನ್ ಈ ತರ ರೂಲ್ಸ್ ಮಾಡಿದಾಗ ಕಷ್ಟ ಅಂತ ಅನ್ನಿಸ್ತಾ ಇರ್ಬೋದು ಅಂತ ಅನ್ನಿಸ್ತಾ, ಯಾವ ರೀತಿ ಅನ್ನಿಸ್ತಾ? ಬಟ್ ಫಸ್ಟ್ ಟೈಮ್ ಕಷ್ಟ ಅನಿಸುತ್ತೆ, ಬಟ್ ಆ ಪರಿಸರ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಮಾಡ್ಕೋತೀವಿ. ಈಗ ಮನೆಯವ್ರ ಜೊತೆ ಮಾತಾಡಬೇಕು ಅಂದರೆ ಏನು? ಅಂದರೆ ವಾರ್ಡನ್ ಸರ್ ಅದಕ್ಕೆ ಸ್ಪೆಷಾಲಿಟಿ ಮಾಡ್ತಾರೆ, ಅಂದರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳವ್ರೆ. ಅಂದರೆ ಇವಾಗ ಫೋನ್ ಅಂತ ಸಿಚುವೇಶನ್ ಇದ್ದರೆ ಅವರೇ ಫೋನ್ ಮಾಡ್ತಾರೆ ಮನೆಯವರು, ಅವರೇ ಅಂದರೆ ಅಮ್ಮಂದಿರ ಮಾಡ್ತಾರೆ, ಅಂದರೆ ವಾರ್ಡನ್ ಸರ್ ಫೋನಿಗೆ ಅವರು ಯಾವ ರೂಮ್ ಅಂತ ಕೇಳ್ಬಿಟ್ಟು ನಮಗೆ ಫೋನ್ ಕೊಡ್ತಾರೆ. ಸೇರ್ಕೋಬೇಕು ಅನ್ಸುತ್ತೆ, ಯಾಕಂದರೆ ಒಂದು ಒಳ್ಳೆ ಸೆಕ್ಯೂರ್ಡ್ ಎನ್ವಿರಾನ್ಮೆಂಟ್ ಫೀಲ್ ಆಗುತ್ತೆ. ಯಾಕಂದರೆ ಫೋನ್ ಇದ್ದರೆ ಯಾರು ಜಾಸ್ತಿ ಓದೋದ ಕಡೆ ಗಮನ ಕೊಡೋಲ್ಲ. ಆಮೇಲೆ ಜಾಸ್ತಿ ಯಾರು ಓದೋದಿಲ್ಲ, ಎಲ್ಲ ಫೋನ್ ಅಡಿಕ್ಟ್ ಆಗಿ ಫ್ರೀ ಫೈರು ಏನೋ ಪ್ಲೇಸ್ಟೋರ್ಸ್ ಗೇಮ್ಸು ಎಲ್ಲ ಥರ ಇರ್ತಾರೆ, ಅಡಿಕ್ಟ್ ಆಗೋಗಿರ್ತಾರೆ, ಓದೋದ್ರ ಬಗ್ಗೆ ಗಮನ ಕೊಡೋಲ್ಲ. ಈಗ ಫೋನ್ ಬ್ಯಾನ್ ಮಾಡೋದ್ರಿಂದ ಒಳ್ಳೆ ಗುಡ್ ನ್ಯೂಸು. ಯಾಕಂದರೆ ಸ್ಟೂಡೆಂಟ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಫೋನ್ ಇಲ್ಲ ಅಂದರೆ ಚೆನ್ನಾಗಿ ಓದೋದ್ರ ಕಡೆ ಗಮನ ಕೊಡ್ತಾರೆ. ಅದು ಇದು ಎಲ್ಲ ಏನೋ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಲ್ಲ. ಈಗ ನೀವು ಮುಂಚೆ ಮೊಬೈಲ್ ಯೂಸ್ ಮಾಡ್ತಿದ್ರೆ ಯಾವ ಥರ? ಮನೇಲೆಲ್ಲ ಯೂಸ್ ಮಾಡ್ತೀವಿ, ಆದರೆ ಹಾಸ್ಟೆಲಲ್ಲಿ ಎಲ್ಲಿ ಯೂಸ್ ಮಾಡಿಲ್ಲ ಫೋನ್ನ. ಮನೇಲಿ ಯೂಸ್ ಮಾಡ್ತಾ ಇದ್ರಿ, ಇವಾಗ ಹಾಸ್ಟೆಲಿಗೆ ಬಂದ ತಕ್ಷಣ ನಿಲ್ಸಿದ್ದು ಏನು ಒಂಥರ ಬೇಜಾರ ಅಂತ ಅನಿಸ್ಲಿಲ್ವಾ? ಸೊ ಬೇಜಾರಾಗುತ್ತೆ, ಆದರೆ ನಾವು ನಮ್ಮನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದರೆ ನಾವು ಬಂದಿರೋದೇ ಓದೋಕ್ಕೆ ಈಗ, ಸೊ ನಾವು ಓದ್ಕೋಬೇಕಂದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಹೇಗೆ ವಾರ್ಡನ್ನು ಬಲವಂತದಿಂದ ಮಾಡಿಸಿದ್ದ ಅಥವಾ ಸ್ವಯಂ ಪ್ರೇರಿತವಾಗಿ ನೀವು ನಿಮ್ಮ ಪೋಷಕರೇ ಒಪ್ಕೊಂಡಿದ್ದ? ಇಲ್ಲ, ನಮ್ಮ ಸ್ವಯಂ ಪ್ರೇರಿತವಾಗಿ ನಮ್ಮ ಪೇರೆಂಟ್ಸಿಂದನೇ ಇದು ಮಾಡಿರೋದು. ಈಗ ಇಲ್ಲಿ ಒಂದು ಹಾಸ್ಟೆಲಲ್ಲಿ ಮೊಬೈಲ್ ಬಳಸೋಂಗಿಲ್ಲ ಅಂತ ಹೇಳಿದಾಗ ನಿಮ್ಮ ಪೋಷಕರು ಯಾವ ರೀತಿಯಾಗಿ ಒಂದು ಏನು ಹೇಳಿದ್ರು? ಸರಿ ನೀನು ಇಲ್ಲೇ ಸೇರ್ಕೊ ಅಂತ ಹೇಳಿದ್ರೆ ಏನು? ಇಲ್ಲೇ ಸೇರ್ಕೊಂಡ್ರೆ, ಯಾಕಂದರೆ ಮನೇಲಿ ಸ್ವಲ್ಪ ಕಡೆ ಅಂದರೆ ಮೈಸೂರು ನಮ್ಗೆ ಬಂದುಬಿಟ್ಟು ರೂರಲ್ ಬ್ಯಾಕ್ಗ್ರೌಂಡಿಂದ, ಯಾಕಂದ್ರೆ ನಾವು ಸಿಟಿ ಕಡೆ ಓದಬೇಕು ಅಂತ ನಿಂದಿತ್ತು. ಹಾಸ್ಟೆಲ್ ಇರಬೇಕಾದ್ರೆ ಒಂದು ಈ ಥರ ಯೋಚನೆ ಇತ್ತು, ಈ ಥರ ಫೋನಲ್ಲಿ ಯೂಸ್ ಮಾಡಬೇಕಲ್ಲ, ಏನು ಮಾಡೋದು ಅಂತ. ಆಮೇಲೆ ಫೋನ್ ಯೂಸ್ ಮಾಡಿಲ್ಲ ಅಂದರೆ ಒಳ್ಳೆ ಇದಾಯಿತು, ನಮಗೆ ಹೆಲ್ಪ್ ಆಯಿತು. ನಿಮ್ಮ ಕಾಲೇಜ್ ಕಡೆಯಿಂದ ಯಾವುದಾದ್ರೂ ನೋಟ್ಸ್ಗಳು ಕಳಿಸಿದ್ರೆ ಆ ಟೈಮಲ್ಲಿ ಯಾವ ಥರ? ನಮ್ಮ ವಾರ್ಡನ್ ಸರ್ ಏನೋ ಮ್ಯಾನೇಜ್ ಮಾಡ್ತೀವಿ ಅಂತ, ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಏನಾರು ಕಳಿಸ್ಬೇಕು ಅಂದಾಗ ಇಂಪೋರ್ಟ್ಸ್ ಎಲ್ಲ ತೊಗೋಬೇಕು ಅಂದರೆ ನಮ್ಮ ಸರ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿರ್ತವೆ, ನಿಜಲ್ವ ಚೆನ್ನಾಗಿರ್ತವೆ, ಊಟ ತಿಂಡಿಗಳೆಲ್ಲ ಚೆನ್ನಾಗಿರ್ತವೆ, ಎಲ್ಲ ಇಲ್ಲ ಯಾವ ಥರ ಇಲ್ಲ, ಎಲ್ಲನೂ ಚೆನ್ನಾಗಿ ಕೋಆರ್ಡಿನೇಷನ್ ಆಗಿದ್ದೀವಿ, ಹೊಂದಾಣಿಕೆ ಅಂತ ಏನಿದೆ. ಅಲ್ಲಿಗೂ ಏನು ವ್ಯತ್ಯಾಸ ಇಲ್ಲ, ಆದರೆ ಅಲ್ಲಿರೋ ಜನಕ್ಕೂ ಇಲ್ಲಿರೋ ಜನಕ್ಕೂ ಸ್ವಲ್ಪ ವ್ಯತ್ಯಾಸ ಐತೆ. ಅಂದರೆ ಇಲ್ಲಿ ಸ್ವಲ್ಪ ಅಲ್ಲಾದರೆ ಎಲ್ಲ ಒಂದೇ ಏಜು, ಚೆನ್ನಾಗಿ ಬೆರ್ತಿದ್ವಿ, ಅಷ್ಟು ವರ್ಷ ಬಾಂಡಿಂಗ್ ಇತ್ತು. ಇದು ಫಸ್ಟ್ ಇಯರ್ ಅಲ್ವಾ, ಸ್ವಲ್ಪ ಹೊಸ ಥರ ಕಾಣ್ತೀವಿ. ಸಾಕಷ್ಟು ಹಾಸ್ಟೆಲ್ಗಳಲ್ಲಿ ಊಟ ಚೆನ್ನಾಗಿರಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇರುತ್ತೆ. ಸೊ ಈ ಹಾಸ್ಟೆಲಲ್ಲಿ ಯಾವ ಥರ? ಈ ಹಾಸ್ಟೆಲ್ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ. ಹಾಸ್ಟೆಲ್ಗಳಲ್ಲಿ ಮೊಬೈಲ್ ಬಳಕೆ ನಿಷೇಧ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಯಾಕಂದರೆ ಕೆಲವೊಂದು ಕಡೆ ನಾವು ನೋಡಿದ್ದೀವಿ, ಹಾಸ್ಟೆಲ್ಲಿ 9ನೇ ಕ್ಲಾಸು 8ನೇ ಕ್ಲಾಸ್ ಮಕ್ಕಳನ್ನೇ ಕದ್ದು ಮುಚ್ಚಿ ಮೊಬೈಲ್ ಬಳಸೋದು ಥರದ್ದೆಲ್ಲ ಆಗಿದೆ. ಅದರಿಂದ ಒಳ್ಳೆಯದಕ್ಕಿಂತ ಸ್ವಲ್ಪ ಕೆಟ್ಟದೇ ಜಾಸ್ತಿ ನಡೀತಾ ಇದೆ. ಮತ್ತು ಮೊಬೈಲ್ ಬಳಕೆ ಹೆಂಗೆ ಶುರುವಾಯಿತು ಅಂತಂದರೆ, ಫಸ್ಟು ಮುಂಚೆ ಯೋಗಕ್ಷೇಮದಿಂದ ಆದಂತಹ ಮೊಬೈಲ್ ಬಳಕೆ ಇವತ್ತು ಯಾವ ಲೆಕ್ಕಕ್ಕೆ ಹೋಗಿದೆ ಅಂದರೆ, ಮನೋರಂಜನೆ ಆಗಿರ್ಬೋದು, ಮತ್ತು ಬೇರೆ ಒಂದು ಆನ್ಲೈನ್ ಆ ಥರ ಸ್ಕ್ಯಾಮ್ ಸುಮಾರು ಎಲ್ಲ ಥರದಲ್ಲೂ ಅದು ತುಂಬ ಅಡ್ಡ ಪರಿಣಾಮ ಬೀರ್ತದೆ. ಅದರಲ್ಲೂ ಕಾಲೇಜು ಮಕ್ಕಳು ಮೊಬೈಲ್ ಬಳಕೆಯನ್ನು ನಿಷೇಧ ಮಾಡೋದು ನಿಜವಾಗ್ಲೂ ಒಳ್ಳೆಯ ಸಂಗತಿ. ಇದು ನಿಜವಾಗ್ಲೂ ನಾವು ಮೆಚ್ಚುವಂಥದ್ದು. ಅದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ಕೆ ಪೋಷಕರೆಲ್ಲ ಸಹಕರಿಸ್ತೀವಿ. ಸರಿ, ಇವಾಗ ಮಕ್ಕಳು ಹಾಸ್ಟೆಲಲ್ಲಿ ಇದ್ದಾರೆ ಅಂದರೆ ತಂದೆ ತಾಯಿಗಳು ಮಕ್ಕಳನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಬಯಕೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು? ಆಗಿದ್ದಾಗ ಅವರು ಟೈಮ್ ಲೈನ್ ಕೊಟ್ಟು ಶನಿವಾರಗಳಲ್ಲೋ ಅಥವಾ ಭಾನುವಾರನೋ ಯಾವುದೋ ಒಂದು ದಿನ ಇಂದು ಟೈಮ್ ಫಿಕ್ಸ್ ಮಾಡಿ ಆ ದಿನಗಳಲ್ಲಿ ಅವರು ಕೊಡೋ ಒಂದು ವ್ಯವಸ್ಥೆನ ಕೆಲವೊಂದು ಕಡೆ ಮಾಡಿದ್ದಾರೆ. ಅದಕ್ಕಿಂತ ಮಿತಿಮೀರಿ ಏನಾರು ಸ್ವಲ್ಪ ಪೂರಾ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಅನ್ನೋ ಸಂದರ್ಭಗಳಲ್ಲಿ ಅವರು ಅವರಷ್ಟು ಸಿಬ್ಬಂದಿಗಳು ಯಾರ ಹತ್ರನಾರು ಅವ್ರ ತಂದೆ ತಾಯಿ ಮೊಬೈಲ್ ನಂಬರ್ ಇಸ್ಕೊಂಡು ಅವರು ಫೋನ್ ಮಾಡೋ ವ್ಯವಸ್ಥೆನ ಮಾಡಿಕೊಂಡು. ನಿಮ್ಮ ಕಡೆಯಿಂದ ಯಾರು ಈ ಹಾಸ್ಟೆಲಿಗೆ ಜಾಯ್ನ್ ಆಗಿದ್ದಾರೆ ಸರ್? ನನ್ನ ಮಗನೇ ಜಾಯ್ನ್ ಆಗಿರೋದು, ಚೇತನ್ ರಾಜ್ ಅಂದ್ಬಿಟ್ಟು. ಅವರು ಮೊಬೈಲ್ ಪರ್ಮಿಷನ್ ಯೂಸ್ ಮಾಡ್ತಿದ್ರ ಮುಂಚೆ, ಇವಾಗ ಯೂಸ್ ಮಾಡದೇ ಇರೋದಕ್ಕೆ ಕಷ್ಟ ಆಗುತ್ತಾ ಏನು? ಇಲ್ಲ, ಅವರು ಮೊಬೈಲ್ ಬಳಕೆ ಮಾಡಿಲ್ಲ. ಅವ್ರು ಏನಾರು ಇರ್ಬೇಕಂದ್ರೆ ನನ್ನ ಮೊಬೈಲ್ನೇ ಇಸ್ಕೊತಾ ಇದ್ದು, ಅವ್ರಿಗೆ ಇವತ್ತಿನವರೆಗೂ ಸ್ವಂತ ಮೊಬೈಲ್ ಅಂತ ನಾವು ಕೊಟ್ಟಿಲ್ಲ. ಸೊ ಇವಾಗ ನಿಮ್ಮ ಮಗಂಗೆ ಇಲ್ಲಿ ಇರೋಕ್ಕೆ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ? ಹೌದು, ಖಂಡಿತವಾಗಿಯೂ. ಯಾಕೆಂದರೆ ಓದೋ ಮಕ್ಕಳಿಗೆ ಅದು ತುಂಬ ಅನುಕೂಲ ಮೊಬೈಲ್ ನಿಷೇಧ ಮಾಡಿರೋದು. ಯಾಕಂದರೆ ಒಬ್ಬ ಹಾಡು ಕೇಳ್ತಾ ಇರ್ತಾನೆ, ಇನ್ನೊಬ್ಬ ಇನ್ನೇನೋ ನೋಡ್ತಾ ಇರ್ತಾನೆ. ಆಗಿದ್ದಾಗ ಅವ್ರ ಏಕಾಗ್ರತೆ ಅನ್ನೋದು ಬರೋಕ್ಕಾಗಲ್ಲ. ಅದರಿಂದ ಮೊಬೈಲ್ ಇಲ್ಲ ಅಂದರೆ ಅಟ್ಲೀಸ್ಟ್ ಆಟೋದಲ್ಲಿ ಆಡ್ಬೋದು, ಇಲ್ಲಾಂದರೆ ಪಾಠದಲ್ಲಿ ಇರ್ಬೋದು, ಎರಡೇ ಆಪ್ಷನ್ ಇರುತ್ತೆ. ಮೊಬೈಲ್ ಇದ್ದಾಗ ಏನಾಗುತ್ತೆ, ಒಬ್ಬರು ವೀಡಿಯೋ ನೋಡ್ತಾ ಇರ್ತಾನೆ, ಇನ್ನೊಬ್ಬ ಆನ್ಲೈನ್ ಗೇಮಿಂಗ್ ಆಡ್ತಾ ಇರ್ತಾನೆ, ಆ ಥರದ ವ್ಯವಸ್ಥೆಗಳಾಗುತ್ತೆ. ಅದ್ರ ಬದಲು ಇಲ್ಲಿದ್ದರೆ
ಖಂಡಿತವಾಗಿಯೂ ಓದಿನ ಕಡೆ ಗಮನ ಕೊಟ್ಟು ಒಂದು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಸಾಧಿಸ್ತಾರೆ ಅಂತ ನಾನು ಹೇಳ್ತೀನಿ ಮೇಡಮ್. ಈಗ ಕೆಲವೊಂದು ಕಡೆ ಕ್ಲಾಸ್ಗಳಲ್ಲಿ ನೋಟ್ಸ್ಗಳನ್ನ ಕಳಿಸ್ತಾರೆ, ಅಂಥ ಟೈಮಲ್ಲಿ ಇವಾಗ ನಿಮ್ಮ ಮಗ ಏನು ಮಾಡೋಕ್ಕೆ ಸಾಧ್ಯ? ಆ ರೀತಿ ಆಗಿದಾಗ ನಮ್ಮ ವಾರ್ಡನ್ ಸರ್ ಹೇಳಿದ್ರು, ಅವರ ನಂಬರ್ನ ಕಾಲೇಜುಗಳಿಗೆ ಕೊಟ್ಟು ವಾಟ್ಸಪ್ ಗ್ರೂಪಿಂದ ಇವ್ರಿಗೆ ಬರುತ್ತೆ, ಈ ಮಾಹಿತಿಯನ್ನು ಅವರು ಮಕ್ಕಳಿಗೆ ಶೇರ್ ಮಾಡ್ತಾರೆ, ಇಲ್ಲಾಂದ್ರೆ ವಾರಕ್ಕೊಂದ್ಸಲ ನಮಗೆ ಕಳಿಸ್ಕೊಟ್ಬಿಟ್ಟು ನಾವು ತಂದು ಕೊಡೋ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದಾರೆ. ಖಂಡಿತವಾಗಿಯೂ ಸರಿ ಸರ್. ನನ್ನ ಒಂದು ಅಭಿಪ್ರಾಯದಲ್ಲಿ ಇದು 100ಕ್ಕೆ 100 ಮಕ್ಕಳಿಗೆ ಇವತ್ತಿನ ಎಜುಕೇಷನ್ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಹಲವಾರು ಕಾಲೇಜು ಮತ್ತು ಇದರಲ್ಲಿ ನೋಡ್ತಾ ಇದ್ದೀವಿ, ಫಲಿತಾಂಶ ನಿಜವಾಗ್ಲೂ ತೀರಾ ಕಡಿಮೆ ಹೋಗ್ತಾ ಇದ್ದೀವಿ. ಮುಂಚೆ ಎಜುಕೇಷನ್ ಅನ್ನೋದು ಒಂದು ಉನ್ನತ ಮಟ್ಟದಲ್ಲಿತ್ತು. ಈಗ ಏನಪ್ಪ ಅಂದರೆ ಮೊಬೈಲ್ ಅವು ಬಂದಿರೋದ್ರಿಂದ ಹಿನ್ನಡೆ ಆಗ್ತಾ ಇದ್ದಾರೆ. ಅದರಲ್ಲೂ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರೋಂತಹ ಇವರು ವಿದ್ಯಾರ್ಥಿಗಳು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರ್ತಾರೆ. ಇಲ್ಲಿ ಯಾವಾಗ ಮೊಬೈಲ್ಗಳಿಗೆ ಇದಾಗ್ತಾರೆ ಆವಾಗ ಅವ್ರ ಕನಸಿರೋ ಕಂಡು ಎಲ್ಲ ಒಂದು ನುಚ್ಚುನೋರಾಗ್ತದೆ ಮೇಡಮ್. ಅಂದರೆ ಸರ್ ನೀವು ಹೇಳೋ ಪ್ರಕಾರ ಮೊಬೈಲ್ ಯೂಸ್ ಮಾಡಿದವ್ರ ಕನಸು ನನಸಾಗಿಲ್ಲ ಅಂತನಾ? ನನಸಾಗಿಲ್ಲ ಅಂತ ಮೇಡಮ್ ಆಗುತ್ತೆ. ಈಗ ಮೇಡಮ್ 100ಕ್ಕೆ 50% ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಂದು ನಾವು ಯಾವ ಥರ ಈಗ ಒಂದು ಲೇಖನಿನ ಒಂದು ಒಳ್ಳೆಯ ಉದ್ದೇಶಕ್ಕೂ ಬಳಸ್ಕೋಬೋದು, ಕೆಟ್ಟ ಉದ್ದೇಶಕ್ಕೂ ಬಳಸ್ಕೋಬೋದು. ಬಟ್ ನಾವು ಯಾವ ಥರ ಬಳಸ್ತೀವಿ ಅದ್ರ ಮೇಲೆ ಅದು ಉಪಯೋಗ ಆಗುತ್ತೆ ಮೇಡಮ್. ಸರ್ ಇವಾಗ ಮಕ್ಕಳುಗಳು ಜಾಸ್ತಿ ಅಂದರೆ ವಿದ್ಯಾರ್ಥಿಗಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ರೆ ಇದ್ರ ಬಗ್ಗೆ ಮೇಡಮ್, ಇತ್ತೀಚೆಗೆ ಒಂದು ವೈದ್ಯಕೀಯ ವರದಿ ಪ್ರಕಾರ ಒಂದು SLC ಈ ಒಂದು ಚಿಕ್ಕ ಏಜಿನ ಮಕ್ಕಳಲ್ಲೇ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ಇತ್ತೀಚಿನ ವೈದ್ಯಕೀಯ ವರದಿಗಳು ಹೇಳ್ತಾ ಇದೆ. ಆಗಿದ್ದಾಗ ನಾವು ಮಕ್ಕಳಿಗೆ ಈ ಒಂದು ಮೊಬೈಲ್ ಬಳಕೆನ ಕಡಿಮೆ ಮಾಡೋದು ನಿಜಕ್ಕೂ ಇದು ಶ್ಲಾಘನೀಯನೇ ಮೇಡಮ್. ಇದು ಮಾನವೀಯ ಸಂದೇಶದ ಜನವಾಹಿನಿ.